ತಂಡದವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ವಿಶೇಷವಾಗಿ ಕರ್ನಾಟಕ ಅಭಿಮಾನ ಪರವಾಗಿ ದರ್ಶನ್ ಅವರ ಸರಳತೆ ಮೊನ್ನೆ ನನಗೆ ಗೊತ್ತಾಯಿತು. ಇದ್ರ ಬಗ್ಗೆ ಬಹಳ ಮಾತಾಡಿದ್ದೀನಿ. ನೂರಾಟು ಲ್ಯಾಂಬ್ರಣಿದಾರರು ಅಂತ ಒಂದು ಹೃದಯ ಶ್ರೀಮಂತಿಗಳ ನಟ ಇವತ್ತು ಕಂಡಿದ್ದಾರೆ ನನಗೆ. ಇವರಿಂದ ಬಹಳಷ್ಟು ನಮ್ಮ ಎತ್ತರವಾದ ಕೆಲಸಗಳನ್ನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ತದನಂತರ ತನ್ನ ಲಾಸ್ಟ್ ಕ್ಲೈಮ್ಯಾಕ್ಸ್ ಆಕ್ಟಿಂಗ್ ಮಾತ್ರ ಸರ್ ಸೂಪರ್. ನಿಮ್ಮ ಹೃದಯ ಹಂಗೆ ಇದೆ. ನಾವು ಬಹಳಷ್ಟು ಬಹಳ ತುಂಬಾ ಒಳ್ಳೆ ಆಸೆಯಿಂದ ಖುಷಿಯಿಂದ ನಾವೆಲ್ಲರೂ ಬಂದು ಸಕ್ಸಸ್ ಆಗಿ ರಾಕಿ ವೆಂಕಟೇಶ್ವರ ಧನ್ಯವಾದಗಳು. ಇಂಥ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ ನಂಗೆ ಬಹಳ ಖುಷಿಯಾಗಿದೆ. ಈ ಪಿಕ್ಚರ್ ಕರ್ನಾಟಕದಲ್ಲಿ ಕಾಂತಾರ ಆದ್ಮೇಲೆ ಕಾಟ್ಯಾರ ಸಕ್ಸಸ್ ಆಗುತ್ತೆ, ಕಾಟ್ಯಾರ ಒಂದು ಮೈಲಿಗಲ್ಲಾಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ರಾಕ್ಲನ್ ಸಾಗರ ಇಡೀ ತಂಡಕ್ಕೆ ಒಳ್ಳೆಯದಾಗಿ ಹಾರೈಸ್ತೀನಿ, ಆಶಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ತುಂಬಾ ದೊಡ್ಡವರು ಕೂತ್ಕೊಂಡಿದ್ದಾರೆ, ಅವ್ರ ಮುಂದೆ ತುಂಬಾ ಚಿಕ್ಕವಳು ನಾನು ಮಾತಾಡ್ಲಿಕ್ಕೆ. ಬಟ್ ಒಂದು ಅಪಾರ್ಚುನಿಟಿ ಸಿಕ್ಕಿದೆ, ಎಲ್ರಿಗೂ ಥ್ಯಾಂಕ್ ಯು ಹೇಳಕ್ಕೆ. ನನ್ನ ಫಸ್ಟ್ ಬಿಗ್ ಕಮರ್ಷಿಯಲ್ ಮೂವಿ. ಇದರಲ್ಲಿ ಚಿಕ್ಕ ರೋಲ್ ಆಗಿದ್ರು ತುಂಬಾ ಇಂಪಾರ್ಟೆಂಟ್ ರೋಲ್ ಅಂತ ತರುಣ್ ಅವರು ಹೇಳಿದಾಗ ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಜಸ್ಟ್ ದರ್ಶನ್ ಅವ್ರ ಮೂವಿ ರೌಟ್ಲೈನ್ ಸರ್ ಅಂಡ್ ಅವ್ರ ಹೆಸರು ಕೇಳಿದೆ, ಓಕೆ ನಾನು ಮಾಡ್ತೀನಿ ಅಂತ. ಬಟ್ ನಾನು ಯಾವತ್ತೂ ಒಂದು ಬೋಲ್ಡ್ ಪಾತ್ರ ಮಾಡಿರ್ಲಿಲ್ಲ. ರಿಯಲ್ ಲೈಫ್ ಅಲ್ಲೂ ನಾನು ಅಷ್ಟೊಂದು ಬೋಲ್ಡ್ ಅಲ್ಲ, ಬಟ್ ಒಂದು ಬೋಲ್ಡ್ ಕ್ಯಾರೆಕ್ಟರ್ ಮಾಡ್ತೀರಾ ಅಂತ ಹೇಳಿದಾಗ ಐ ವಾಸ್ ಲಿಟಲ್ ಸ್ಕೇರ್ಡ್. ಬೋಲ್ಡ್ ಅಂದ್ರೆ ವೆರಿ ಎಜುಕೇಟೆಡ್ ಅಂಡ್ ಜಸ್ಟ್ ಬೋಲ್ಡ್ ಗರ್ಲ್ ಅಷ್ಟೇ, ಏನು ಬೋಲ್ಡ್ ಸೀನ್ಸ್ ಎಲ್ಲ ಇಲ್ಲ. ಬಟ್ ತುಂಬಾ ಒಳ್ಳೆ ಪಾತ್ರ. ಅಂಡ್ ಡಿ ಬಾಸ್ ಅವರ ಫ್ಯಾನ್ಸ್ ಅವರಿದೆ. ಈ ಚಿಕ್ಕ ಪಾತ್ರಕ್ಕೆ ಎಷ್ಟು ಪ್ರೀತಿ ಕೊಡ್ತಿದ್ದಾರೆ ಅಂದ್ರೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಆಲ್ ದ ಫ್ಯಾನ್ಸ್. ಲೆವೆಲ್ ಸಿನಿಮಾ ಅದಾದ್ಮೇಲೆ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಡಬ್ಬಿಂಗ್ ನೋಡ್ಬೇಕಾದ್ರೆ ಅನಿಸ್ತು ಇದು ನೆಕ್ಸ್ಟ್ ಲೆವೆಲ್ ಅಂತ. ಈ ಸಿನಿಮಾ ಪೂರ್ತಿ ನೋಡೋಕ್ಕಾಗಿಲ್ಲ, ಬರೀ ನಮ್ಮ ಪೋರ್ಷನ್ಸ್ ಅಷ್ಟೇ ನಾವು ನೋಡಿದ್ವಿ. ನಾನು ಒಬ್ಬ ದರ್ಶನ್ ಅಭಿಮಾನಿಯಾಗಿ ಫಸ್ಟ್ ಶೋ ನೋಡ್ಬೇಕು ಅಂತ ಬಹಳ ಆಸೆ ಇತ್ತು. ಹಾಗೆ ಫಸ್ಟ್ ಶೋ ಹೋದ್ವಿ. ಮೈಂಡ್ ಬ್ಲೋಯಿಂಗ್. ನಿಜವಲ್ಲ, ಅದು ಕತೆ ಕೇಳಿದಾಗ ಏನು ಮೈ ಜೂಮ್ ಬಂದಿತ್ತು ಅದಕ್ಕಿಂತ 100 ಆಯ್ತು ಇಲ್ಲಿ ಆ ಸಿನಿಮಾ ನೋಡಿದ ತಕ್ಷಣ. ಅಂಡ್ ಹ್ಯಾಟ್ಸ್ ಆಫ್ ಟು ದರ್ಶನ್ ಸರ್, ವಾಟ್ ಆ ಪರ್ಫಾರ್ಮೆನ್ಸ್ ಸರ್. ಫಿದಾ ಸರ್ ಅಲ್ಟಿಲ್ಲ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಬಟ್ ನಾನು ಹೇಳೋದು ದರ್ಶನ್ ಸರ್ ನೀವು ಕರ್ನಾಟಕದ ಕಿರೀಟ ಸರ್ ಈ ಕಾಟದಿಂದ ಸರ್. ಇಲ್ಲ ಸರ್, ಅದು ನೆಕ್ಸ್ಟ್ ಬರ್ತೀನಿ ಸರ್. ಸೊ ನಮ್ಮ ನಿರ್ಮಾಪಕ ರಾಕ್ಲೈನ್ ಸರ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಸರ್. ಐ ಟೆಲ್ ಯು, ಸಿನಿಮಾಗೆ ಏನ್ ಬೇಕು, ಕತೆಗೆ ಏನ್ ಬೇಕು, ಪ್ರತಿಯೊಂದು ಪ್ರೊವೈಡ್ ಮಾಡಿದ್ದಾರೆ. ಆರ್ಟಿಸ್ಟ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಎವ್ರಿಥಿಂಗ್ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನೆಲ್ಲರೂ. ರಾಕ್ಲೈನ್ ಸರ್ ಥ್ಯಾಂಕ್ ಯು. ನಿಮ್ಮ ಬ್ಯಾನರ್ ನನಗೆ ಪಾತ್ರ ಕೊಟ್ಟಿದ್ದಕ್ಕೆ, ಕೆಲಸ ಕೊಟ್ಟಿದ್ದಕ್ಕೆ. ಅಂಡ್ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ತರುಣ್ ಸರ್ ಅವ್ರ ಬಗ್ಗೆ ಹೇಳೋದು ಇನ್ನೂ ಕಮ್ಮಿನೇ. ಯಾಕಂದ್ರೆ ಅವರ ನೆಕ್ಸ್ಟ್ ಥಿಂಕಿಂಗ್ ಇದೆಯಲ್ಲ, ಪ್ರತಿ ಒಂದು ಶಾರ್ಟ್ಗೂ ನಿಮ್ಗೆ ಒಂದು ಸ್ಪಾರ್ಕ್ ಕೊಡೋರು. ಸೊ ಆ ಸ್ಪಾರ್ಕ್ ನಿಮಗೆ ಈ ಸಿನಿಮಾದಲ್ಲಿ ಕಾಣಿಸೋದು. ಅಂಡ್ ಬಹಳ ಖುಷಿ ಆಗುತ್ತೆ ಈ ಒಂದು ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ವಿಭಿನ್ನವಾಗಿ ಅಂತ. ಥ್ಯಾಂಕ್ ಯು ಸರ್, ನನ್ನ ನಂಬಿಕೆ ಇಟ್ಟು ಈ ಒಂದು ಪಾತ್ರ ಕೊಟ್ರಿ. ನನಗಿದು ಸೆಕೆಂಡ್ ಹಾಫ್. ಎಲ್ಲರೂ ಹೇಳ್ತಾರಲ್ಲ ಇಂಟರ್ವ್ಯೂ ಆದ್ಮೇಲೆ ಇನ್ನೊಂದು ಹಾಫ್ ಇದೆ ಅಂತೇಳಿ, ಅದು ನನ್ನ
ಈ 25 years ಜರ್ನಿಯಲ್ಲಿ ಸೆಕೆಂಡ್ ಹಾಫ್ ತರುಣ್ ಸರ್ ಕೊಟ್ಟಿದ್ದಾರೆ ವಿಭಿನ್ನ ಪಾತ್ರದಲ್ಲಿ ಗೆಟಪ್ ಅಲ್ಲಿ. ಎಷ್ಟೋ ಸಿನಿಮಾಗಳನ್ನ ನಾನು ಗೆಟಪ್ ಚೇಂಜ್ ಮಾಡಿರಲಿಲ್ಲ, ಬಟ್ ಎಲ್ಲೋ ಅವ್ರಿಗೆ ಅನಿಸ್ತು ಒಂದು ಗೆಟಪ್ ಚೇಂಜ್ ಮಾಡಿ ಕೊಡ್ಬೇಕು ನಮಗೆ ಅಂತೇಳಿ ಅದನ್ನ ಕೊಟ್ಟರು. ಅದನ್ನ ಜೀವ ತುಂಬಿದೆ ಅಂತ ನಾನು ಅಂದ್ಕೊಂತೀನಿ ಸರ್. ಥ್ಯಾಂಕ್ ಯು ಫಾರ್ ದ ಕ್ಯಾರೆಕ್ಟರ್. ಆ್ಯಂಡ್ ಕ್ಯಾಮ್ರಾಮನ್ ಸುಧಾಕರ್ ಸರ್, ಎಕ್ಸ್ಟ್ರಾರ್ಡಿನರಿ ಸರ್, ಎಕ್ಸ್ಟ್ರಾರ್ಡಿನರಿ. ಥ್ಯಾಂಕ್ ಯು. ನನಗೆ ತುಂಬಾ ಹೆಲ್ಪ್ ಮಾಡಿದ್ರು ಈ ಪಾತ್ರ ಮಾಡ್ಬೇಕಾದ್ರೆ. ಇಷ್ಟು ಚೆನ್ನಾಗಿ ಹೀಗೆ ಅಂತೇಳಿ ಪ್ರತಿಯೊಂದು ನನಗೆ ಇನ್ಫಾರ್ಮೇಶನ್ಸ್ ಕೊಡ್ತಾ ಇದ್ರೆ ಈಸ್ ಈ ಒಂದು ಪಾತ್ರಕ್ಕೆ ಜೀವ ತುಂಬಕ್ಕೆ ಇರೋದು ಕಾರಣ. ಸೊ ಥ್ಯಾಂಕ್ ಯು ಫಾರ್ ಸುಧಾಕರ್ ಸರ್. ಆ್ಯಂಡ್ ಜೈ ಸರ್, ಕತೆ ಎಕ್ಸ್ಟ್ರಾರ್ಡಿನರಿ ಸರ್. ಆ್ಯಂಡ್ ಮಹೇಶ್ ಸರ್, ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ನರಸಿಂಹಣ್ಣ ಸೂಪರ್, ಪ್ರತಿ ಹೆಜ್ಜೆಗೂ ನಮ್ಮ ಜೊತೆ ಇದ್ರಿ. ಜಗದೀಶ್ ಅವರು ಕೂಡ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಹರಿಕೃಷ್ಣ ಸರ್, ಲವ್ಲಿ ಸರ್. ಸಾಂಗ್ ಎದ್ದು ನಾವೇ ಕುಡಿಯೋಣ ಅನ್ಸುತ್ತೆ ಸರ್ ನಿಜವಾಗ್ಲೂ. ಅದು ನಮ್ಗೆ ಸಾಂಗ್ ಇರಬೇಕಿತ್ತು ಸರ್, ಯಾವುದೋ ಒಂದು ಅನ್ನಿಸ್ತು. ಎಕ್ಸ್ಟ್ರಾರ್ಡಿನರಿ ಇವನ್ ಎವ್ರಿಥಿಂಗ್. ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಮಾಡ್ತಾರೆ. ದೊಡ್ಡ ಕಲಾವಿದರು ಕೂತಿದ್ದಾರೆ, ಒಬ್ಬರಿಗಿಂತ ಒಬ್ಬರು ಅದ್ಭುತವಾಗಿ ನಟಿಸಿದ್ದಾರೆ. ಅದೆಲ್ಲ ನೀವು ಸಿನಿಮಾ ನೋಡಿದ್ದೀರಿ ಅನ್ಸುತ್ತೆ. ಬಟ್ ನನ್ನ ಪಾತ್ರಕ್ಕೆ ಬಂದಾಗ ಹೆಂಗಸರು ಬೈತಾರೆ, ರೈತರು ಹೊಡಿತಾರೆ. ಈ ಒಂದು ಪಾತ್ರ ಕೆಟ್ಟ ಪಾತ್ರ ಮಾಡಿದ್ವಿ, ಪಾತ್ರ ಅಷ್ಟೇ. ಬಟ್ ನನಗೂ ಒಂದೆಲ್ಲ ಬಹಳ ಖುಷಿ ಆಯ್ತು ಅಂತ ಒಂದು ಪಾತ್ರ ಮಾಡೋದಕ್ಕೆ. ನೀವೆಲ್ಲ ಗೆಲ್ಸಿದ ಸಿನಿಮಾ ನೋಡಿದ್ದೀರಿ ಅನ್ಕೊಂಡಿದ್ದೀನಿ. ದಯವಿಟ್ಟು ಈ ಸಿನಿಮಾ ಇನ್ನೂ ಜಾಸ್ತಿ ಪ್ರಚಾರ ಮಾಡಿ. ಅಫ್ಕೋರ್ಸ್ ನೀವೆಲ್ಲ ಸಿನಿಮಾಗಳನ್ನ ಪ್ರಚಾರ ಮಾಡಿದ್ದೀರಿ, ಬಟ್ ಇದಕ್ಕಿಂತ ಜಾಸ್ತಿ ಆಗಿದೆ. ಯಾಕಂದ್ರೆ ಇದು ರೈತ ಸಿನಿಮಾ, ಎಲ್ಲರಿಗೂ ಹಾರ್ಟಿಗೆ ಬಹಳ ಟಚ್ ಆಗುವಂತ ಸಿನಿಮಾ. ಸೊ ಇದೇ ತರ ನಮ್ಮ ಪ್ರೀತಿ ವಿಶ್ವಾಸ ನಮ್ಮ ಚಿತ್ರರಂಗದಲ್ಲಿ. ಥ್ಯಾಂಕ್ ಯು. ಇವಾಗ ನೀವು ಪ್ರಶ್ನೆಗಳು ಕೇಳ್ತಾ ಚಿತ್ರನ ನೋಡಿದ್ದೀರಾ. ಚಿತ್ರ ನೋಡಿ ನಿಮ್ಗೆಲ್ಲ ಏನ್ ಅನ್ಸಿದೆ? ಮತ್ತೆ ಅಫ್ಕೋರ್ಸ್ ಡಿ ಬಾಸ್, ನೀವೆಲ್ಲರೂ ತುಂಬಾ ದಿನದಿಂದ ಅವ್ರ ಜೊತೆಲಿ ಮಾತಾಡಬೇಕು, ನಿಮ್ಮ ಪ್ರೀತಿ ವಿಶ್ವಾಸನ ಹಂಚ್ಕೋಬೇಕು ಅವ್ರ ಜೊತೆಲಿ ಅಂತ ಆಸೆ ಪಡ್ತಾ ಇದ್ದೀರಾ. ಸೊ ಇವತ್ತು ದಯವಿಟ್ಟು ನಾವೆಲ್ಲರೂ ತುಂಬಾ ಮಾತಾಡಿದೀವಿ ಚಿತ್ರದ ಬಗ್ಗೆ. ಎಲ್ಲರಿಗೂ ನಾವೇ ಮಾತಾಡ್ಕೊಂಡಿದ್ದೀವಿ. ಎಲ್ಲ ಈಗ ಚಿತ್ರ ಬಿಡುಗಡೆಯಾಗಿ ತುಂಬಾ ದೊಡ್ಡ ಯಶಸ್ವಿನ ತಂದುಕೊಟ್ಟಿರುವಂತ ಡಿ ಬಾಸ್ ಅಭಿಮಾನಿಗಳು, ಸಾವಿರ ಸೆಲೆಬ್ರಿಟೀಸ್ ಮತ್ತೆ ಇಡೀ ರಾಜ್ಯದ ಜನತೆಗೆ ನಾವು ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರ ನಾವು ಸೇರಿದ್ದೀವಿ. ಮತ್ತೆ ನೀವು ನಿಮ್ಮ ಅನಿಸಿಕೆ ಏನಿದ್ರು ದಯವಿಟ್ಟು ನಮ್ಮ ಜೊತೆ ಹಂಚ್ಕೋಬಹುದು. ಪ್ರಶ್ನೆಗಳು ಏನಾದಿದ್ರೆ ದಯವಿಟ್ಟು ಕೇಳಬಹುದು. ಒಂದು ನಿಮಿಷ. ನಮ್ಮ ಅವರು ಅವರ ಪಾರ್ಟ್ನರ್ ಇದ್ರು ಮಮತಾ ಸೆಂಥಿಲ್ ಬರ್ತಾ ಇದ್ದಾರೆ. ಮಮತಾ ಸೆಂಥಿಲ್ ಅವರು ಹಾಗೆ ನಮ್ಮ ವಿತರಕರಾಗಿರುವಂತ ಓವರ್ಸೀಸ್ ರಿಲೀಸ್ ನಾವು ಗಲ್ಫ್ ರೀಜನ್ಗೆ ನಾವು ಮಾಡ್ತಾ ಇದೀವಿ, ನಾನು ಮತ್ತೆ ಮಮತಾ ಸೆಂಥಿಲ್. ಸೊ ಆಲ್ರೆಡಿ ನಾವು ಒಂದು ಚಿಕ್ಕ ಟೀಸರ್ ಬಿಟ್ಟಿರೋದಷ್ಟೇ. ಇಡೀ ಗಲ್ಫ್ ಕನ್ನಡಿಗರು ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಾರೆ. ಇದೇ ಬರುವ ಜನವರಿ 4ನೇ ತಾರೀಕು ಕತರ್, ಬಹ್ರೈನ್, ಒಮಾನ್ ಈ ಪ್ರಾಂತ್ಯದಲ್ಲಿ ರಿಲೀಸ್ ಆಗ್ತಾ ಇದೆ. UAE ನಲ್ಲಿ 5ನೇ ತಾರೀಕಿಂದ, ಶುಕ್ರವಾರ 5ನೇ ತಾರೀಕಿಂದ ರಿಲೀಸ್ ಆಗ್ತಾ ಇದೆ. ಸೊ ಇಡೀ ಕಂಪ್ಲೀಟ್ ಗಲ್ಫ್ ಕಂಟ್ರೀಸ್ ಎಲ್ಲರೂ ಕಾಟೇರ ನೋಡೋದಕ್ಕೆ, ಒಂದು ಕಾಟೇರ ಹಬ್ಬ ಮಾಡೋದಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ. ಸೊ ನಾವು ಕೂಡ ಕಾಯ್ತಾ ಇದೀವಿ. ಮತ್ತೆ ಕೆನಡಾ ಬಂದು ಕಾರ್ತಿಕ್ ಅವರು ಹೇಳ್ತಾರೆ. ನಮಸ್ಕಾರ ಎಲ್ಲರಿಗೂ. ನಾನು ಕಾರ್ತಿಕ್ ಗೌಡ ಅಂತ. ಸೊ ಕೆನಡಾಯಿಂದ ಬಂದಿದ್ದೀನಿ. ಸೊ ನಾನು ಕೋಆರ್ಡಿನೇಟಿಂಗ್ ಫಾರ್ ಎಂಟೈರ್ ಅದರ್ ಗಲ್ಫ್ ರೀಜನ್ ಬಿಟ್ಟು ಅಮೆರಿಕಾ, ಕೆನಡಾ, ಯುರೋಪ್ ಅಲ್ಲಿ ಇಟಾಲಿ, ಮತ್ತೆ ಐರ್ಲ್ಯಾಂಡ್, ಜರ್ಮನಿ, ಸ್ವೀಡನ್ ಮತ್ತೆ UK, ಸಿಂಗಾಪುರ್ ಆ ರೀಜನ್ಸ್ ಅಲ್ಲೆಲ್ಲ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ. ಸೊ ವಿ ಹೋಪ್ ಫಾರ್ ದ ಬೆಸ್ಟ್ ಅಂಡ್ ವಿ ವಿಲ್ ರಾಕ್. ದಿ ಬಾಸ್ ಅಭಿಮಾನಿಗಳು ಎಲ್ಲರ ಕಡೆನೂ ಇದ್ದಾರೆ. ಸೊ ಎಲ್ಲ ಕಡೆ ರೀಚ್ ಮಾಡಿಸೋದಂತ ಜವಾಬ್ದಾರಿ ತಗೊಂಡಿದ್ದೀವಿ, ಮಾಡೇ ಮಾಡ್ತೀವಿ. ಓಕೆ. ಸೊ ಕಮಿಂಗ್ ಟು ದ ಡೇಟ್ಸ್ ಏನಂದ್ರೆ ಈಗ ಕ್ರಿಸ್ಮಸ್ ಇತ್ತು. ಸೊ ಸ್ವಲ್ಪ ಅಲ್ಲಿ ಕಂಟ್ರಿ ಎಲ್ಲ ಶಟ್ ಡೌನ್ ಆಗಿದೆ, ಸೆನ್ಸರ್ ಮಾಡಿಸ್ಬೇಕು. ಸೊ January 5th ಆನ್ವರ್ಡ್ಸ್ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ಕೆನಡಾ ಮತ್ತೆ ಅಮೆರಿಕಾ 5th ಇಂದ ಓಪನ್ ಆಗ್ತಾ ಇದೆ. ಅದರ್ ಕಂಟ್ರೀಸ್ UK, ಯುರೋಪ್ ಮತ್ತೆ ಸಿಂಗಾಪುರ್ ರೀಜನ್ಸ್ ಎಲ್ಲಾನು ಸ್ವಲ್ಪ ಸೆನ್ಸರ್ ಮಾಡಿಸ್ಕೊಂಡು ನಾವು ರಿಲೀಸ್ ಮಾಡ್ತೀವಿ ಸಿನಿಮಾನ. ಏನ್ ಹೇಳಿ ಸರ್? ಎಲ್ಲ ಕನ್ನಡ. ಎಲ್ಲ ಕನ್ನಡದಲ್ಲಿ ಬರುತ್ತೆ. ಬಟ್ ನಮ್ಮ ಗಲ್ಫ್ ರೀಜನ್ ಅಲ್ಲಿ ಅರಬಿಕ್ ಸಬ್ ಟೈಟಲ್ ಅದು ಕಂಪಲ್ಸರಿ ಇರೋದ್ರಿಂದ ಅರಬಿಕ್
ಟೈಟಲ್ ಹಾಕ್ಬಿಟ್ಟೆ ನಾವು ಮಾಡೋದು. ಸೆನ್ಸರ್ ಮತ್ತೆ ಸೆನ್ಸರ್ ಆಗುತ್ತೆ ಅಲ್ಲಿ ಕಾನೂನು ಪ್ರಕಾರ. ಮತ್ತೆ ಇನ್ನೊಂದು ವಿಶೇಷ ಅನೌನ್ಸ್ಮೆಂಟ್ ಏನಂತಂದ್ರೆ, ಇದೇ ಬರುವ 7ನೇ ತಾರೀಕು ಜನವರಿ ಭಾನುವಾರ ನಮ್ಮ ದುಬೈನಲ್ಲಿ ಒಂದು ಸ್ಪೆಷಲ್ ಸ್ಕ್ರೀನಿಂಗ್ ಪ್ರೀಮಿಯರ್ ಶೋ ಇಟ್ಕೊಂಡಿದೀವಿ. ಆ ಪ್ರೀಮಿಯರ್ ಶೋಗೆ ನಮ್ಮ ಎಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಡಿ ಬಾಸ್ ದರ್ಶನ್ ಸರ್ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ರಾಕ್ಲೈನ್ ಸರ್, ಹಾಗೆ ಚಿತ್ರತಂಡದವರು ತರುಣ್ ಸರ್ ಎಲ್ಲ ಬರ್ತಾ ಇದ್ದಾರೆ. ಸೊ ಅಲ್ಲಿ ದುಬೈನಲ್ಲಿ ಒಂದು ಶೋ, ಸ್ಪೆಷಲ್ ಶೋ, ನಾವು ಅವರು ನಮ್ಮ ದುಬೈ ಕನ್ನಡಿಗರ ಜೊತೆ ಒಂದು ಇಂಟ್ರಾಕ್ಟ್ ಕೂಡ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಮಮತಾ ಸೆಂಥಿಲ್ ಅವರು ಮಾತನಾಡೋದಕ್ಕೆ ಬಯಸ್ತಾರೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಫಸ್ಟ್ ನಾನು ರಾಕ್ಲೈನ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ, ನಮ್ಗೆ ಗಲ್ಫಲ್ಲಿ ಮೂವಿ ರಿಲೀಸ್ ಮಾಡಕ್ಕೆ ಕೊಟ್ಟಿರೋದಕ್ಕೆ. ಸ್ಪೆಷಲ್ ಥ್ಯಾಂಕ್ಸ್ ದರ್ಶನ್ ಸರ್ಗೆ ಸಪೋರ್ಟ್ ಮಾಡಿದ್ದಕ್ಕೆ, ತರುಣ್ ಸುದೀಪ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಸೊ ಎಲ್ಲರೂ ಕಾಯ್ತಿದ್ದಾರೆ, ಕೇಳ್ತಿದ್ದಾರೆ ಯಾವಾಗ ರಿಲೀಸ್ ಮಾಡ್ತೀರಾ ಅಂತ. ನಾವೆಲ್ಲ ವೇಟ್ ಮಾಡ್ತಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು ಪೀಟರ್ ಅವ್ರಿಗೆ, ಮಮತಾ ಅವ್ರಿಗೆ ಹಾಗೂ ಕಾರ್ತಿಕ್ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಹಾಗೆ ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ ನಮ್ಮ ಚಿತ್ರವನ್ನ ವಿತರಣೆ ಮಾಡ್ತಿರುವಂತಹ ಗುರುದೇಶ್ ಪಾಂಡೆ ಸರ್ ಅವರಿದ್ದಾರೆ. ಅವ್ರನ್ನ ಕೂಡ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಸರ್, ಪ್ಲೀಸ್. ಎಲ್ರಿಗೂ ಗೊತ್ತಿದೆ, ಡಿಸ್ಟ್ರಿಬ್ಯೂಷನ್ ತುಂಬಾ ಹಳೆಯದಾಗಿ ಮಾಡ್ತಾ ಇದೀವಿ. 2010-11 ತುಂಬಾ ಸಿನಿಮಾಗಳು ಮಾಡ್ತಾ ಇದೀವಿ. ತುಂಬಾ ಗ್ಯಾಪ್ ಆಗಿತ್ತು ಮಧ್ಯದಲ್ಲಿ. ಕಾಟೇರ ತುಂಬಾ ವಿಶೇಷವಾದ ಸಿನಿಮಾ ನನಗೆ, ಯಾಕೆಂದ್ರೆ ಒಂದು ಡಿಸ್ಟ್ರಿಬ್ಯೂಷನ್ ವಾಪಸ್ ಬರ್ಬೇಕಾದ್ರೆ ತುಂಬಾ ಒಂದು ದೊಡ್ಡ ಸಿನಿಮಾ ಮೂಲಕ, ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಮೂಲಕ ಬರೋಣ ಅಂತ ಆಸೆ ಪಟ್ವಿ. ಆ ತರಾನೇ ಆಗಿದೆ. ಸಿನಿಮಾ ರಿಲೀಸ್ ಬಿಫೋರೇ ಒಂದು ತುಂಬಾ ಒಳ್ಳೆ ಕಾನ್ಫಿಡೆಂಟ್ ಇತ್ತು ಸಿನಿಮಾ ಮೇಲೆ. ದರ್ಶನ್ ಸರ್ದ ಟ್ರೇಲರ್ ನೋಡೋದಾಗ್ಲೇ ಗೊತ್ತಾಗುತ್ತೆ ಇದು ಒಂದು ಹೊಸ ತರದ ಸಿನಿಮಾ. ಒಂದು ದರ್ಶನ್ ಸರೇ ಹೊಸ ತರದ್ದಾಗಿ ಕಾಣಿಸ್ತಾ ಇದ್ರು ಈ ಸಿನಿಮಾದಲ್ಲಿ. ತುಂಬಾ ವರ್ಷಗಳ ಮೇಲೆ ಒಂದು ಹಳ್ಳಿ ಸಿನಿಮಾ ಸರ್ ಮಾಡಿದ್ರು. ಒಂದು ಡೆಫಿನೆಟ್ ಆಗಿ ಒಂದು ಕಾನ್ಫಿಡೆಂಟ್ ಅಂದ್ರೆ ಇತ್ತು, ಸಿನಿಮಾ ಗೆಲ್ಲುತ್ತೆ, ತುಂಬಾ ದೊಡ್ಡ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ. ಇಡೀ ತಂಡಕ್ಕೆ ಶುಭಾಶಯಗಳು. ತರುಣ್ ಸರ್ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ. ದರ್ಶನ್ ಸರ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಸಿನಿಮಾ ಇದು ಕಾಟೇರದಲ್ಲಿ. ನಾನು ಹೈದರಾಬಾದ್ ಕರ್ನಾಟಕ 5 ಡಿಸ್ಟಿಕ್ ಬರುತ್ತಲ್ಲಿ, ರಾಯಚೂರು, ಬೀದರು, ಗುಲ್ಬರ್ಗ ಅಂಡ್ ಕೊಪ್ಪಳ, ಯಾದಗಿರಿ. ನನಗೆ ಈ 3 ದಿನದಲ್ಲಿ ಅಲ್ಟಿಮೇಟ್ ಕಲೆಕ್ಷನ್ಸ್ ಅಂತೂ ತುಂಬಾ ಕೊಟ್ಟಿದೆ. ನಾವೇನು ರಾಕ್ಲೈನ್ ಸರ್ಗೆ ಅಮೌಂಟ್ ಅಂತ ಕೊಟ್ಟಿದೀವಿ, ಆ ಅಮೌಂಟ್ 1 ವೀಕ್ ಅಲ್ಲೇ ಕವರ್ ಆಗುತ್ತೆ. 2ನೇ ವಾರ ಲಾಭದಲ್ಲೇ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಇಡೀ ಟೀಮ್. ಎಲ್ರಿಗೂ ಒಳ್ಳೇದಾಗ್ಲಿ. ದರ್ಶನ್ ಸರ್ಗೆ ಅದ್ಭುತವಾದಂತ ಒಂದು ಓಪನಿಂಗ್ ಇದ್ದೇ ಇರುತ್ತೆ ಎಲ್ಲ ಸಿನಿಮಾದಲ್ಲಿ, ಅದನ್ನ ಮೀರಿ ಈ ಸಿನಿಮಾದಲ್ಲಿ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ನಮಸ್ತೆ. ರಾಕ್ಲೈನ್ ಸರ್ಗೆ ಧನ್ಯವಾದಗಳು. ಯಾಕೆಂದ್ರೆ ಇಡೀ ಕರ್ನಾಟಕದಲ್ಲಿ ನಮ್ದು ಒಂದೇ ಭಾಗನ ಅವರು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ಧನ್ಯವಾದಗಳು. ಇಡೀ ಟೀಮ್ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೆ ಒಂದು 3-4 ವಾರ ಆದ್ಮೇಲೆ ಪ್ಲಾನ್ ಮಾಡ್ತಾ ಇದ್ದೀನಿ. ನೀವೇ ಡೈರೆಕ್ಟ್ ರಿಲೀಸ್ ಮಾಡ್ತಾ ಇದ್ದೀರಾ? ತುಂಬಾ ಜನ ಕೇಳ್ತಾ ಇದ್ದಾರೆ, ಏನು ಅನ್ಕೊಂಡಿಲ್ಲ ಈಗ. ಸರ್, ಎಂಟೈರ್ ಕರ್ನಾಟಕ ನಮಗೆ ಸೇಮ್ ರೆಸ್ಪಾನ್ಸ್ ಬರ್ತಾ ಇದೆ. ನೀವು ಅರ್ಬನ್ ಆಗಿರ್ಲಿ, ರೂರಲ್ ಆಗಿರ್ಲಿ, ಎರಡೂ ಕಡೆನು ಏನು ಅಂತಂದ್ರೆ ಬೇಸಿಕಲಿ ರೂರಲ್ ಸೈಡು ಎಮೋಷನ್ಸ್ ಗಿನ್ನ ಜಾಸ್ತಿ ಕನೆಕ್ಟ್ ಆಗ್ತಾ ಇದ್ದಾರೆ. ಎಸ್ಪೆಷಲಿ ದಿ ಸೆಕೆಂಡ್ ಹಾಫ್ ಸಿನಿಮಾ ಏನಿದೆ ಅದನ್ನ ಜಾಸ್ತಿ ಕನೆಕ್ಟ್ ಆಗ್ತಿದೆ. ನಮಗೆ ಥಿಯೇಟರ್ಸ್ ಇಂದ ಬರ್ತಾ ರಿಪೋರ್ಟ್ಸ್ ಆಗಿರಲಿ, ಡಿಸ್ಟ್ರಿಬ್ಯೂಟರ್ ಸೈಡ್ ಇಂದ ಹೇಳ್ತಾ ಇರೋದಾಗಿರ್ಲಿ, ಉತ್ತರ ಕರ್ನಾಟಕ ಸೈಡ್ ಜಾಸ್ತಿನೇ ನಮಗೆ. ಆಫ್ಟರ್ ನಾವು ಚಿತ್ರದುರ್ಗ ಅಂದ್ರೆ ಈ ಕಡೆ ಯಾವ ಕಡೆ ಹೋದ್ರು ನಮಗೆ ಬರ್ತಾರ ಕಾಲ್ಸ್ ಅಥವಾ ನಾವು ವಿಡಿಯೋಸ್ ಏನ್ ನೋಡ್ತಾ ಇದೀವಿ, ಅಲ್ಲೆಲ್ಲರೂ ಒಂದು ಎಮೋಷನಲ್ ಕನೆಕ್ಟ್ ಆಗ್ತಿದ್ದಾರೆ ಸಿನಿಮಾಗೆ ಅಂತ ಅನ್ಬಿಟ್ಟು ಅಂತ. ಅಂಡ್ ಇನ್ ಹ್ಯೂಜ್ ವೇ ಅಂದ್ರೆ ಬರ್ತಾ ಇದ್ದಾರೆ ಒಂದು 8 ಟಿಕೆಟ್ 9 ಟಿಕೆಟ್ ಅಂದ್ರೆ ಒಂದು ಫ್ಯಾಮಿಲಿಯಾಗೆ ಬರ್ತಾ ಇದ್ದಾರೆ. ಅಂಡ್ ಎಲ್ಲ ರೆಸ್ಪಾನ್ಸ್ ವೈಸ್ ನಮಗೆ ಈವನ್ ಆಗಿದೆ ಸರ್, ಅರ್ಬನ್ ಆಗಿರಲಿ, ರೂರಲ್ ಆಗಿರಲಿ. ಸರ್, ಒಟ್ಟಾರೆ ಡ್ಯೂರೇಷನ್ ಬಗ್ಗೆ ಏನಾದರೂ ರೆಡ್ಯೂಸ್ ಮಾಡ್ಬೇಕಂತ ಏನಾದ್ರು ಅಂತ ನಿಮಗೆ? ಇಲ್ಲ ಸರ್, ನಮ್ಗೆ ಆಸ್ ಅ ಟೀಮ್ ನಮ್ಗೆ ಯಾವತ್ತೂ ಅನ್ಸಿಲ್ಲ. ಒಂದು ಸ್ಟ್ರೈಟ್ ಕತೆ ಹೇಳಬೇಕು, ಒಂದು ಮಣ್ಣಿನ ಕತೆ, ಹಲವಾರು ಆಯಾಮಗಳಿದೆ ಅಲ್ಲಿ. ನಾವು ಉಳುವ ಫಸ್ಟ್ ಇಂದ ಹೇಳ್ತಾ ಬಂದಿದ್ದೆ, ಹಲವಾರು ಇನ್ಸಿಡೆಂಟ್ ನ ಬೇಸ್ ಮಾಡಿದೀವಿ ಅಂತ. ಅದು ಉಳುವನೆ ಭೂಮಿಗಡೆ ಅದೊಂದು ಮಾತ್ರ 4 ಪ್ರೊಜೆಕ್ಟ್ ಆಗಿತ್ತು. ಅದಾಗಿರ್ಬೋದು, ಹೊಲೆಮಾರಿ ಜಾತ್ರೆ ಆಗಿರ್ಬೋದು, ಅಥವಾ ಏನು ಸ್ಕೆಲೆಟನ್ಸ್ ಗಳು ಸಿಕ್ಕಿದ್ದು ಅದರ ಬಗ್ಗೆ ಆಗಿರ್ಬೋದು, ಅಥವಾ ನಾವು ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳ್ತಾ ವಿಷಯದ ಬಗ್ಗೆ ಆಗಿರ್ಬೋದು. ತುಂಬಾ ಆಯಾಮಗಳಿದೆ ಸರ್. ಅದನ್ನೆಲ್ಲ ಹೇಳ್ಬೇಕು ಅಂತಂದಾಗ ಒಂದು ಚಿಕ್ಕ ಟೈಮ್ ತಗೊಳುತ್ತೆ ಅದು ನಮಗೆ ಅಂತ ಅಂದ್ಬಿಟ್ಟು. ಅಂಡ್ ಏನಾಗುತ್ತೆ, ಕೆಲವೊಂದು ಟೈಮ್ ಒಂದು ಪ್ಲಾಟ್ ನ ಸೆಟ್ ಮಾಡೋದಕ್ಕೆ ಒಂದಷ್ಟು ಟೈಮ್ ಹೋಗಿರುತ್ತೆ ನಮ್ಗೆ. ಒಂದು ಪ್ಲಾಟ್ ನ ಸೆಟ್ ಮಾಡಬೇಕು, ನಿಮ್ಗೆ ಗೊತ್ತಾಗದಂಗೆ ಸಬ್ ಕಾನ್ಶಿಯಸ್ಲಿ ಒಂದು ಪ್ಲಾಟ್ ಸೆಟ್ ಆಗ್ತಾ ಇರುತ್ತೆ.
ನಾನು ಸಡನ್ ಆಗಿ ಆಲ್ ಆಫ್ ಅ ಸಡನ್ ಶ್ರುತಿ ಮೇಡಮ್ ಒಂದು ಸೀಟ್ ತಗೊಂಡು ಅಲ್ಲಿಂದನೇ ಶುರು ಮಾಡೋದಕ್ಕಾಗಲ್ಲ. ಅಕ್ಕ ತಮ್ಮ ಬಾಂಡಿಂಗ್ ಹೆಂಗಿದೆ ಅಂತ ಫಸ್ಟ್ ನಿಮ್ಮ ಮೈಂಡಲ್ಲಿ ಕುತ್ಕೊಳ್ಳೋದು ಒಂದು ಬಿಲ್ಡ್ ಆಗಿರುತ್ತೆ. ಸೊ ಒಂದು ಓವರ್ ಆಲ್ ಆಗಿ ಮಾಡಿದಾಗ ನಾವು ಮುಂಚೆನ ಸರ್ ಟೀಮ್ ಆಗಿ ಎಲ್ಲ ನಮ್ಗೆ ಗೊತ್ತಿತ್ತು ಸರ್ 3 hours ಫಿಲಮ್ ಬರುತ್ತೆ ಅಂತ ನಮಗೆ ತುಂಬಾ ಗೊತ್ತಿತ್ತು. ಬಟ್ ಆಸ್ ಅ ಟೀಮ್ ನಾವು ಡಿಸಿಷನ್ ತಗೊಳ್ಳೋದು ಇಲ್ಲ ವಿ ವಿಲ್ ರಿಲೀಸ್ ದಿಸ್. ಇದು ಸರ್ 2 ಡಿಫ್ರೆನ್ಸ್ ಇದೆ ಸರ್. ಲೆಂತ್ ಬೇರೆ, ಲ್ಯಾಗ್ ಬೇರೆ. ಲ್ಯಾಗ್ ಅನ್ನೋದು 2 hour ಫಿಲಮ್ ಅಲ್ಲೂ ಬರುತ್ತೆ, 3 hour ಫಿಲಮ್ ಕೂಡ ನಿಮ್ಗೆ ಎಂಟರ್ಟೈನಿಂಗ್ ಕೂತ್ಕೊಳ್ಳುತ್ತೆ. ಸೊ ರೀಸೆಂಟ್ ಫಿಲಮ್ಸ್ 3.25 hour ಇರೋ ಫಿಲಮ್ಗಳೆಲ್ಲ ನಾವು ನೋಡಿದ್ವಿ ಎಷ್ಟು ದೊಡ್ಡ ಹಿಟ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ನಮಗೆ ಡ್ಯೂರೇಷನ್ ಬಗ್ಗೆ ಏನು ಅಂತ ಕಂಪ್ಲೇಂಟ್ಸ್ ಇಲ್ಲ ಸರ್. ಆಮೇಲೆ ರೈತರ ವಿಷಯ ಹೇಳ್ತಿರ್ತೀರ, ಚೆನ್ನಾಗಿದೆ, ಒಂದೊಳ್ಳೆ ಮೆಸೇಜ್ ಇದೆ. ಸೊ ಇದನ್ನು ಹೇಳಬೇಕು, ನಾನು ಹೇಳಬಾರ್ದು ಅಂತಾರೆ. ಈಗ ಮಾಸ್ಟರ್ ಅಷ್ಟು ಚೆನ್ನಾಗಿ ಬರೀತಾರೆ. ಇವತ್ತು ಆಕ್ಚುಲಿ ತುಂಬಾ ಜನ ಮಾತಾಡೋದೇನು ಗಂಡಸಾದ್ರು ದೇವ್ರು ಸುರಿಸ್ಬೇಕಲ್ಲ, ಜೊಲ್ ಸುರಿಸ್ಬಾರ್ದು. ಬಟ್ ಅರ್ಥ ಎಷ್ಟಿದೆ ಅದರಲ್ಲಿ, ಅದು ಬ್ರೀಫ್ ಆಗಿ ಹೇಳ್ಕೊಡೋದ್ರೆ ಅದ್ರ ಮೇಲೆ ಒಂದು ಸಿನಿಮಾ ಮಾಡ್ಬೋದು ಕೂತ್ಕೊಂಡು. ಸೊ ಆ ಥರ ಇದ್ದಾಗ ಅಷ್ಟು ಹೇಳಿದ್ರೆ ಸಾಕು, ಅರ್ಥ ಆಗುತ್ತಲ್ಲ ಎಲ್ರಿಗೂ. ಸೊ ಅದನ್ನ ಕೇಳ್ಬೇಡ ನಮ್ದು ಆಮೇಲೆ ಇದನ್ನ ಹೇಳ್ಬೇಕು ಹೇಳ್ಬಾರ್ದು ಅಂತಲ್ಲ, ಯಾಕಂದ್ರೆ ನಡೀತಾನೆ ಕಥೆಗಳ್ತಾನೆ. ಸೊ ಅದ್ರದ್ದೇ ಅಷ್ಟೇ. ಎಕ್ಸಾಕ್ಟ್ಲಿ ಸರ್, ಅದೇ ಆ ನಡೀತಾ ಇರೋ ಇದರಲ್ಲಿ ನಿಮ್ಮ ಸಿನಿಮಾಗಳಲ್ಲಿ ನೋಡ್ಲಿಕ್ಕೆ ಆಗಿಲ್ಲ. ಬಟ್ ಈಗ ಬಂದಾಗ ನಿಮಗೆ ಆಸ್ ಎ ನಟರಾಗಿ ಪ್ರೀವಿಯಸ್ ಮಾಡಿದ್ರೆ ಯಾರು ದರ್ಶನ ಕಾಣಿಸ್ಲಿಲ್ಲ, ಸರ್ ಇದು ಮಾಡಲಿಲ್ಲ ಸರ್. 5 ಕಡೆ ನಾನು ನೋಟಿಸ್ ಮಾಡಿರೋಂಗೆ ಅದ್ಭುತವಾದಂತ ಪರ್ಫಾರ್ಮೆನ್ಸ್ ಇದೆ ಸರ್. ಥ್ಯಾಂಕ್ ಯು ಸರ್. ನಾನು ಹೇಳ್ಕೋಬೋದಲ್ಲ ಸರ್, ನಾನು ಕಲಾವಿದ ಹೋಗೋದಂದ್ರೆ ನ್ಯಾಷನಲ್ ಲೆವೆಲ್ ತನಕ ಹೋಗಿ ಒಂದು ಅವಾರ್ಡ್ ಕಾಂಪಿಟಿಷನ್ಗೆ ಪ್ರಶ್ನೆ ಸರ್, ಇಷ್ಟು ದೊಡ್ಡ ಸಿನಿಮಾ ಮಾಡಿದಾಗ ಹೊಸ ಸ್ಕೀಮ್ ಡಬಲ್ ಇಂಟರ್ವಲ್ ಅಂತ ಇಟ್ಬಿಡಿ ಸರ್. ಸರ್ ಏನಿಲ್ಲ ಸರ್, ಅವಾರ್ಡ್ ಗಿವಾರ್ಡ್ ಗೊತ್ತಿಲ್ಲ ಸರ್ ನನಗೆ. ಒಂದ್ಸಲಿ ಸ್ಕ್ರಿಪ್ಟ್ ಕೇಳಿರ್ತೀನಿ ಸರ್, ಬೆಳಗ್ಗೆ ನಮ್ಮ ಡೈರೆಕ್ಟರ್ ತುಂಬಾ ಒಳ್ಳೆ ಮಗು ತರ ಬಂದು ಸ್ಕ್ರಿಪ್ಟಿಂಗ್ ಇಟ್ಬಿಟ್ಟು ಟಪ 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 ಎಲ್ಲಾರು ಅವ್ರು ಹೇಳ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ, ಓಕೆ ಎಲ್ಲೋ ಸ್ವಲ್ಪ ಆಕ್ಟ್ ಮಾಡಕ್ ಒಂದು ಜಾಗ ಇದೆ ಕಣೆ, ಓಕೆ ಇಲ್ಲಿ ನಾನು ಮಾಡ್ತೀನಿ ಅಂತ ಅಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ ಅಷ್ಟೇ. ಇದು ಬಂದಾಗ ನಾನು ಮಾಡ್ತೀನಿ, ಇದು ಸ್ವಲ್ಪ ನನಗೆ ಗ್ಯಾಪ್ ಕೊಡೋದು. ಸೊ ಒಬ್ಬ ಡೈರೆಕ್ಟ್ ಅಷ್ಟು ಚೆನ್ನಾಗಿ ನಮ್ಮನ್ನ ಇದು ಮಾಡಿದಾಗ ಪ್ರಿಪೇರ್ ಮಾಡಿದಾಗ ಸೊ ನೀವು ಹೇಳ್ದಂಗೆ ನನಗೆ ಆಕ್ಟಿಂಗ್ ಬರ್ಬೋದು ಸರ್. ಸರ್ ನಿಮಗೆ ಸಿಕ್ಕ ಬೆಸ್ಟ್ ಕಾಂಪ್ಲಿಮೆಂಟ್ ಯಂಗರ್ ವರ್ಷನ್ ಅಥವಾ ಓಲ್ಡರ್ ವರ್ಷನ್ ಸರ್? ಅಂದ್ರೆ ನಿಮ್ಗೆ ಇಡೀ ಸಿನಿಮಾ ಸಿಗ್ತದೆ ಸರ್. ನಿಮಗೆ ಸರ್ ನಿಮ್ ಪರ್ಸನಲಿ ನಿಮಗೆ ನನಗೇನಿದೆ ಸರ್, ಇಷ್ಟು ಸಿನಿಮಾದಲ್ಲಿ ಡಿ ಬಾಸ್ ಸಿನಿಮಾ ಅನ್ನೋದಾಗ್ತಿತ್ತು, ಆದ್ರೆ ಈ ಸಿನಿಮಾದಲ್ಲಿ ಕಥೆನೇ ಸೂಪರ್ ಸ್ಟಾರ್ ಆಗಿದೆ. ಸೊ ಏನ್ ಹೇಳ್ತೀರಾ ಸರ್? ನನ್ನ ಸರ್ ಇದು ಒಂಥರ ಡಿಫ್ರೆಂಟ್ ಆಗಿದೆ ಸರ್. ಅದೇ ಅಲ್ಲ, ಆ ಕಥೆಗಿಂತ ಇದು ಇನ್ನೊಂದು ಸ್ವಲ್ಪ ವಿಭಿನ್ನವಾಗಿದೆ. ಒಂದೇನಂದ್ರೆ ಆತರ ಬಂದಾಗ ಮಾಡಕ್ ನಾವು ರೆಡಿ ಇರ್ತೀವಮ್ಮ, ಅಂದ್ರೆ ಅದ್ರ ತಗೋಬರ್ಬೇಕಷ್ಟೇ. ಆಮೇಲೆ ಯಾರು ದೊಡ್ಡದಲ್ಲಮ್ಮ, ಸಿನಿಮಾ ದೊಡ್ಡದಮ್ಮ. ಈ ಸಿನಿಮಾ ಒಳಗಡೆ ಬಂದಾಗ ಇದು ಏನೋ ದರ್ಶನ್ ನಾನು ಕಲಾವಿದನ್ನ ಒಳಗಡೆ ಬರ್ಬೇಕು ನಾವು ಅಷ್ಟೇ ಸರ್. ಅದೇ ಕನ್ನಡ ಚಿತ್ರೋದ್ಯಮದಲ್ಲಿ ಬರಹಗಾರರು ಮತ್ತೆ ಕಥೆಗಾರರನ್ನ ಅಂದ್ರೆ ಸಮರ್ಪಕವಾಗಿ ಬಳಸ್ಕೊಳ್ಳುವಂತಹ ಪ್ರಯತ್ನಗಳು ಕಡಿಮೆ ಆಗ್ತಿದೆಯಾ, ತುಂಬಾ ಅಪರೂಪಕ್ಕೆ ಆಗ್ತಿದೆಯಾ ಅನ್ನುವಂಥದ್ದು ಸರ್. ಒಬ್ಬ ಸ್ಟಾರ್ಗೆ ನಮ್ಮಲ್ಲಿರುವ ಕಥೆಗಳನ್ನು ಒಪ್ಪಿಸುವಂಥದ್ದು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಬರಹಗಾರಿಗೆ ಅನ್ನುವಂಥದ್ದು ಸರ್. ಅಲ್ಲ ಸರ್, ನಟರಾಗಿ ಅದನ್ನ ಹೇಗೆ ರಿಸೀವ್ ಮಾಡ್ತಾರೆ ಅನ್ನುವಂಥ ವಿಚಾರ ಸರ್. ಸರ್ ಇಲ್ಲ ಸರ್, ನನ್ನ ಪ್ರಶ್ನೆ ಸ್ಟಾರ್ಗಳು ನಮ್ಮಲ್ಲಿರುವ ಕಥೆಗಳನ್ನ ಸ್ಟಾರ್ಗಳು ದರ್ಶನ್ ಹತ್ರ ಕೇಳಿ ಸರ್. ಆಯ್ತು ಸರ್, ದರ್ಶನ್ ಸರ್ ಇಷ್ಟು ವರ್ಷಗಳ ಕಾಲದಲ್ಲಿ ನೀವು ನೋಡಿರೋ ಹಾಗೆ ನಮ್ಮಲ್ಲಿರುವ ಕಥೆಗಳನ್ನ ಒಪ್ಕೊಳ್ಳುವಂತಹ ಸಂದರ್ಭದಲ್ಲಿ ನಿಮ್ಗಿರುವಂತಹ ಚಾಲೆಂಜಸ್ ಏನಿರುತ್ತೆ? ನಿಮ್ಮ ಅಭಿಮಾನಿಗಳನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡಾಗಿರ್ಬೋದು, ಒಬ್ಬ ಕಮರ್ಷಿಯಲ್ ಸ್ಟಾರ್ ಆಗಿ ರಿಸೀವ್ ಮಾಡುವಂತ ದೃಷ್ಟಿಕೋನದಲ್ಲಿ ನಂದು 3 ಇದಿರುತ್ತೆ ಸರ್. ಒಂದು, ಹೆಣ್ಣನ್ನ ಆಕ್ಚುಲಿ ತುಚ್ಛವಾಗಿ ನೋಡಬಾರ್ದು ಸಿನಿಮಾದಲ್ಲಿ. ನೀನು ಆಕ್ಚುಲಿ ಹಂಗೆ ಹಿಂಗೆ ಅಂತ ತೋರಿಸಿದ್ರೆ ಬಿಟ್ಟಾಗುತ್ತೆ ಕಡೆ ಸೈಡ್ ಬಾ. ಅದು ಬಿಟ್ಟು ನನ್ನ ನೆಲದ ಬಗ್ಗೆ, ಕನ್ನಡ ಬಗ್ಗೆ ತುಂಬಾ ಕೇವಲ ಮಾತಾಡಿಸ್ಬಾರ್ದು. ಇನ್ನೊಂದು, ನಾವು ಇಷ್ಟು ಜನ ಸೇರೋದಕ್ಕೆ ಒಬ್ಬ ಕ್ಯಾರೆಕ್ಟರ್ ಇರ್ತಾನೆ. ಆತ ಎಲ್ಲಿಂದ ದುಡ್ಡು ತರ್ತಾನೆ ಗೊತ್ತಿಲ್ಲ ನಮಗೆ. ಮನೆಯಿಂದ ತರ್ತಾನ, ಸಾಲ ಮಾಡ್ತಾನ, ಬ್ಯಾಂಕಲ್ಲಿ ಗಿರ್ವಿ ಇಡ್ತಾನ ಗೊತ್ತಿಲ್ಲ. ಆತ ಒಬ್ಬ ನಂಬ್ಕೊಂಡು ನಮ್ಗೆ ಇಷ್ಟು ಜನ ಸೇರಿಸ್ಬೇಕಾದ್ರೆ ಆತ ಒಳ್ಳೇದಾಗಬೇಕಷ್ಟೇ. ಈ 3 ಇಟ್ಕೊಂಡು ಸಿನಿಮಾ ಈ ಪರ್ಟಿಕ್ಯುಲರ್ ಈ ಪಾಯಿಂಟ್ಗೆ ನಮ್ಮ ನಾರ್ತ್ ಕರ್ನಾಟಕ ಕಡೆಯಿಂದ ತುಂಬಾ ಜನ ವಯಸ್ಸಾದಂತವರು ದರ್ಶನ್ ಅವರಿಗೆ ನಮ್ಮ ಥ್ಯಾಂಕ್ಸ್ ಅಂತ ಇದೆ ಸರ್. ಈ ಮೂಲಕ ಬರುತ್ತೆ ಸರ್, ಪ್ಲೀಸ್ ಅವ್ರು ಥ್ಯಾಂಕ್ಸ್ ಹೇಳೋದಲ್ಲ ಸರ್. ಅವ್ರ ಪಾತ್ರಗಳನ್ನ ನಾನು ಇಲ್ಲ ನಮಸ್ಕಾರ ಮಾಡಿ ಖುಷಿ ಪಡಲ್ಲ ಸರ್, ನೋಡ್ಬಿಟ್ಟು ಅಷ್ಟೇ ಸರ್. ಆಮೇಲೆ ಒಂದೇನಂದ್ರೆ ಅದೆಲ್ಲಾನು ಬರೋದು ಸರ್, ನಿಮ್ಗೆ ಬರೀ ದರ್ಶನ ಒಬ್ಬರೇ ಕಾಣಿಸ್, ಯಾಕಂದ್ರೆ ಮುಂದ್ಗಡೆ ಇದೆ ಸರ್. ಹಿಂದ್ಗಡೆ ಎಷ್ಟು ಜನಗಳು ಕೆಲಸ ಮಾಡೋರು ಸರ್. ಇವ್ರುಗಳು ಔಟ್ಬಿಟ್ಟು ಅಷ್ಟೇ ನಾವು ಹೊರಗಡೆ ತಂದಿಲ್ಲ ಸರ್, ಅಷ್ಟೇ. ದರ್ಶನ್ ಸರ್, ಅದೇ ವಾಸು ಸರ್ ಪ್ರಶ್ನೆಗೆ ಪೂರಕ ಪ್ರಶ್ನೆ ಇದು. ಆವಾಗಲೇ ನಮಗೂ ಕೇಳುವಂತ ಆಲೋಚನೆ ಇತ್ತು. ಬಟ್ ನೀವದೇ ಕಳೆದ ಪ್ರೆಸ್ ಮೀಟ್ ಅಲ್ಲಿ ಒಂದು ರಾಷ್ಟ್ರ ಪ್ರಶಸ್ತಿ ಹೇಗಿರುತ್ತೆ ಅನ್ನೋದು ನೋಡಕ್ ಕುತೂಹಲ ಇದೆಯಪ್ಪ ಅಂತ ರೋಹಿತ್ ಅವ್ರನ್ನ ತರ್ಸ್ಕೊಂಡು ನೋಡಿದ್ರೆ ಅಂತ. ಈಗ ಇಲ್ಲೇ ಇಲ್ಲ ಸರ್, ಈಗ ಅಭಿಮಾನಿಗಳು ಅದನ್ನ ಟ್ರೆಂಡ್ ಮಾಡ್ತಾ ಇದ್ದಾರೆ.
ಸೊ ನಿಮ್ಮ ಒಂದು ಅಭಿಪ್ರಾಯ ಸರ್ ಅದಕ್ಕೆ ಹೇಗೆ ಅಂತ? ಪ್ರಶಸ್ತಿಗೋಸ್ಕರ ಅಂತಂದಿದ್ರೆ ಸರ್ ಇನ್ನು ಒಳ್ಳೊಳ್ಳೆದೇ ಏನು ಆರ್ಟ್ ಮೂವಿಗಳು ತಗೊಂಡ್ಬರ್ತಿದ್ದಾರೆ ಸರ್. ಪ್ರಶಸ್ತಿನೇ ನನಗೆ ತುಂಬಾ ಮುಖ್ಯ. ನನ್ನ ಮನೇಲಿ ಸೋಕೇಶನ್ ಜೋಡಿಸ್ಕೋಬೇಕು. ನಾನು ಹೇಳಿದ್ದು ಆಕ್ಚುಲಿ ಇದು ನ್ಯಾಷನಲ್ ಅವಾರ್ಡ್ ವಿನ್ನರ್, ಆಕ್ಚುಲಿ ಪ್ರೌಡ್ ಅಂತ ನಾನು ನಿಂತ್ಕೊಳ್ಳೋಕೆ. ಸೊ ಅದಕ್ಕೆ ಹೇಳಿದೆ ನಾನು ಅಷ್ಟೇ. ಆಮೇಲೆ ನಾವು ಮಾಡೋದು ಕಮರ್ಷಿಯಲ್ ಸಿನಿಮಾ ಸರ್, ಅವಾರ್ಡ್ ಅಲ್ಲ ಸರ್. ನಮ್ಮ ನಿರ್ಮಾಪಕರಿಗೆ, ವಿತರಕರಿಗೆ, ಡಿಸ್ಟ್ರಿಬ್ಯೂಟರ್ಗೆ, ಎಕ್ಸಿಬ್ಯೂಟರ್ಗಳಿಗೆ ಇವರ ಹಾಕಿದ್ದು ಅವ್ರ ಕೈಗೆ ಸೇರಬೇಕು. ಬರೋ ಜನ ಕಾಸು ಕೊಟ್ಟು ಒಳಗಡೆ ಬರ್ತಾರಲ್ಲ ಅವ್ರು ಖುಷಿಯಾಗಬೇಕು. ಸರ್ ಪ್ರತಿಯೊಂದು ಸಿನಿಮಾನು ಕಾಟಾರನೇ ಆಗಲ್ಲ ಸರ್. ಈಗ ಏನಾಗುತ್ತೆ ಅದಕ್ಕೆ ಅಲ್ಲ ವಾಟ್ ಟು ಫಿನಿಶ್ ಇಟ್. ಈಗ ಏನಾಗುತ್ತೆ ನೆಕ್ಸ್ಟ್ ಸಿನಿಮಾ ಬೇರೆ ತಗೊಳ್ತೀವಿ ಸರ್, ನಾನು ಮತ್ತೆ ಕಾಟಾರನೇ ಮಾಡಲ್ಲ ಸರ್. ಥ್ಯಾಂಕ್ ಯು ಸರ್ ಫಾರ್ ದ ವಿಶಸ್. ಕೆಲಸ ಮಾಡ್ಕೊಂಡು ಬಂದಿದ್ದೀನಿ, ಅದೇ ನನ್ನ ಯಶಸ್ಸಿಗೆ ಕಾರಣ ಅಂತ ನಾನು ಅನ್ಕೊಳ್ತೀನಿ. ನಿರ್ದೇಶಕರು ಏನ್ ಹೇಳ್ತಾರೋ ಅದನ್ನ ಗೆರೆ ನಾನು ಯಾವತ್ತೂ ದಾಟಿಲ್ಲ, ದಾಟೋದು ಇಲ್ಲ ಸರ್. ಅದು ನನ್ನ ನಂಬಿಕೆ. ಹೇಳಿ ಸರ್. ಹೀಗೆ ಕೇಳೋದಕ್ಕೆ ಬೇರೆ ಏನೋ ಹಿನ್ನೆಲೆ ಇದೆ, ಅದು ನಿಮ್ಗೆ ಅರ್ಥ ಆಗಿಲ್ಲ. ಅರ್ಥ ಆಗಿಲ್ಲ. ನನ್ ತುಂಬಾ ಬ್ರಿಲಿಯಂಟ್ ಅಂತ ಅನಿಸ್ತು ಸರ್ ನನ್ಗದು. ಹೌದು, ಯಾಕಂದ್ರೆ ಬೇರೆ ಏನೋ ತರ ಹೇಳಿ ಅದನ್ನ ತುಂಬಾ ಕ್ಲೀಶೆ ಆದಂತ ಒಂದು ಸಿಚುವೇಶನ್ ಅದು. ಅಂದ್ರೆ ಒಬ್ಬ ಕ್ರೂರತ್ವ ಇರುವಂತಹ ಒಬ್ಬ ವ್ಯಕ್ತಿ ಒಂದು ಹೆಣ್ಣನ್ನ ಹೇಗೆಲ್ಲ ಹೀಯಾಳಿಸ್ಬೋದು, ಅದನ್ನ ಬೇರೆ ತರ ಇದುವರೆಗೂ ನಾವು ಸಿನಿಮಾಗಳಲ್ಲಿ ನೋಡ್ಕೊಂಡು ಬಂದಿದ್ವಿ. ಆದ್ರೆ ಅಷ್ಟು ಸೂಕ್ಷ್ಮವಾಗಿ ಹೆಣ್ತನನ್ನ ಪ್ರಶ್ನೆ ಮಾಡುವಂತ, ಆಕೆಯನ್ನು ಅವಮಾನಿಸುವಂತ ಒಂದು ಬ್ರಿಲಿಯಂಟ್ ಸೀನ್ ಆಗಿ ನನ್ಗೆ ಅದು ಕಾಣ್ತು. ಅಂದ್ರೆ ಆ ಎರಡು ವರ್ಗಗಳು ಹೆಂಗ್ ನೋಡ್ಕೊಳ್ತಾ ಇದ್ವು ಆಗಿನ ಕಾಲದಲ್ಲಿ ಅಂತ ಅದನ್ನ ತುಂಬಾ ಬ್ರಿಲಿಯಂಟ್ ಆಗಿ ಸೀನ್ ನ ಬರ್ಕೊಂಡು ಬಂದ್ರು ನಿರ್ದೇಶಕರು ಅಂತ ನನ್ಗನ್ಸ್ತು. ಒಬ್ಬ ಕಲಾವಿದೆಯಾಗಿ ನಮಗ್ ತುಂಬಾ ಚಾಲೆಂಜಿಂಗ್ ಅನಿಸ್ತು. ಆ ಚಾಲೆಂಜಿಂಗ್ ನ ನಾವು ತುಂಬಾ ಪ್ರೀತಿಯಿಂದ ತಗೊಂಡ್ವಿ. ತೆರೆ ಮೇಲೆ ಎಲ್ಲರೂ ಹೇಳ್ತಿದ್ದಾರೆ ಆ ಸೀನ್ ತುಂಬಾ ಅದ್ಭುತವಾಗಿ ಬಂದಿದೆ ಅಂತ. ಅದ್ ಕ್ರೆಡಿಟ್ ನಿರ್ದೇಶಕರಿಗೆ ಸೇರ್ಬೇಕು, ರೈಟರ್ಗೆ ಸೇರ್ಬೇಕು ಸರ್. ಇನ್ನು ಚಿಕ್ಕವನಿದ್ದಾಗ ನಮ್ಮ ಅಜ್ಜಿ ಒಲೆಮಾರಿ ಬಗ್ಗೆ ಹೇಳಿರುವಂತ ಒಂದು ವಿಚಾರ. ಅದಾದ್ಮೇಲೆ ನಾನು ಉಳುವನೆ ಒಡೆಯ ಬಗ್ಗೆ ಓದ್ಕೊಂಡಿದ್ದು. ನಾವು ತರುಣ್ ಸರ್ ಒಂದ್ಸರಿ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾಡ್ಬೇಕು ಅಂತ ಒಂದ್ಸರಿ ಚರ್ಚೆ ಆದಾಗ ಇವೆರಡು ಪಾಯಿಂಟ್ ನಾನು ಅವ್ರಿಗೆ ಹೇಳಿದೆ. ಅವ್ರಿಗೆ ಟ್ರಿಗರ್ ಆಯ್ತು. ಆಮೇಲೆ ನಾವು ಕತೆ ಮಾಡಿದ್ವಿ. ಇನ್ನೂ ಉಳಿದ ಜವಾಬ್ದಾರಿ ಎಲ್ಲ ತರುಣ್ ಸರ್ ತಗೊಂಡ್ರು. ಹೀರೋ ಸರ್, ಹೊಸರ್ ಆಗಲಿ, ಪ್ರೊಡ್ಯೂಸರ್ ಎಲ್ಲ ಅವ್ರಿಗೆ ಆಯ್ತು. ನಂದೇನು ಪಾತ್ರ ಇರಲಿಲ್ಲ. ಬಟ್ ನನ್ನಲ್ಲಿ ಗುರು ಶಿಷ್ಯರ ಆದ್ಮೇಲೆ ಎಲ್ಲರೂ ನನಗೆ ಫೋನ್ ಮಾಡಿ ಒಳ್ಳೆ ಸಿನಿಮಾ ಅನ್ಲಿಲ್ಲ, ನಿಮ್ಮ ಒಂದು ಪ್ರಯತ್ನ ಎಲ್ಲೋ ಸಿದ್ಲಿಂಗಯ್ಯ ತರ ಒಂದು ಪ್ರಯತ್ನ ಆಯ್ತು ಅಂತ ಹೇಳಿದ್ರು. ಸೊ ಅದೇ ತರ ನಾನು ಯಾಕೆ ಮುಂದುವರಿಸಬಾರ್ದು ಅಂತ ಒಂದು ದೃಢ ನಿರ್ಧಾರ ಮಾಡಿದೆ. ಅಚಾನಕ್ಕಾಗಿ ಇದು ಆಯ್ತು. ಸೊ ನಮ್ಗೆ ನನಗೆ ನಮ್ಮ ಕನ್ನಡದಲ್ಲಿ ಯಾಕೆ ಈ ತರ ಒಂದು ಪ್ರಯತ್ನ ಆಗ್ಬಾರ್ದು ಅಂತ ಒಂದು ಹೊರಗಿತ್ತು. ತರುಣ್ ಸರ್ ಮೂಲಕ, ದರ್ಶನ್ ಸರ್ ಮೂಲಕ ಅದು ನೆರವೇರಿತು. ಇವಾಗೂ ತುಂಬಾ ಜನ ಫೋನ್ ಮಾಡ್ತಾರೆ, ಕನ್ನಡದಲ್ಲಿ ಈ ತರ ಒಂದು ಸಿನಿಮಾ ಬರುತ್ತೆ ಅಂತ ನಾನು ಕನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ, ನಿಮ್ಮ ಮೂಲಕ ಆಯ್ತು ಅಂತ. ನಾನು ಹೇಳಿದೆ ಅಷ್ಟೇ, ಒಂದು ನೆಲದ ಕತೆ ಯಾವತ್ತಿಗೂ ಸೋಲಲ್ಲ ಅಂತ. ನಾನು ಇವಾಗಲೂ ಹೇಳ್ತೀನಿ, ನೆಲದ ಕತೆ ಯಾವತ್ತಿಗೂ ಸೋಲಲ್ಲ. ರಿಪಬ್ಲಿಕ್ ರಾಕೇಶ್ ಕರ್ನಾಟಕ ಜನತೆ ಇದು ಕೊಡ್ತಾರೆ ರೆಸ್ಪಾನ್ಸ್ ಇಲ್ಲ. ಇದು ಆಸ್ಕರ್ ಅವಾರ್ಡ್ ಮೇಲೆ ಇರ್ತೀನಿ ನಾನು ಅಂತ ನಾನು ಅನ್ಕೊಳ್ಳೋದು. ಯಾಕಂದ್ರೆ ಈಗ ಕಲೆಕ್ಷನ್ ತಗೊಳ್ತಾರೆ ಎಲ್ಲಾನು. ಯಾಕಂದ್ರೆ ಒಂದು ಕನ್ನಡ ಸಿನಿಮಾಗೆ ಅವ್ರು ತೋರಿಸ್ತಾ ಇರೋದು ಪ್ರೀತಿ, ಯಾಕಂದ್ರೆ ಅವ್ರು ಸ್ಪಂದಿಸ್ತಾ ಇದ್ದಾರೆ ಅದಕ್ಕೆ. ಸೊ ಇದೊಂದು ಇಟ್ಕೊಂಡ್ರೆ ಯಾವಾಗ ಒಂದು ಸಬ್ಜೆಕ್ಟ್ ಹೋಗ್ಕೊಳ್ತೀನಿ. ನಾನು ಆಗ್ಲೇ ಹೇಳೋದು ಕೆಲವು ಪಾಯಿಂಟ್ಸ್ ಇರಬಾರ್ದು ನನಗೆ. ಬಟ್ ಆದ್ರೆ ಒಬ್ಬ ನಿರ್ದೇಶಕ ಬಂದು ಆಕ್ಚುಲಿ ಆತ ಕನ್ಸ್ಕೊಂಡಿರ್ತಾನೆ ಆ ಪಾತ್ರದ ಬಗ್ಗೆ. ಆ ಪಾತ್ರ ಹಿಂಗೆ ಇರಬೇಕು, ಹಿಂಗೆ ಬಟ್ಟೆ ಹಾಕ್ಬೇಕು. ಈಗ ಕಾಟೇರ ಅಂತ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ನಾನು ಆಕ್ಚುಲಿ ತ್ರೀ ಪೀಸ್ ಸೂಟ್ ಹಾಕಿದ್ರೆ ನೋಡ್ತಾರ ಅದನ್ನ ನಿಮ್ಗೆ ಫೀಲ್ ಆಗಲ್ಲ. ಒಬ್ಬ ಕುರುಗ ಮಾಡೋದು ಹೆಂಗಿರ್ತಾನೆ. ಸೊ ಆ ಇದನ್ನ ಇಟ್ಕೊಂಡು ನಾ ಯಾವ ಈ ಟೈಟಲ್ ರಾಮಮೂರ್ತಿ ಸರ್ ಅಂತ ಹೇಳಿ ಸರ್, ನಮ್ಮ ಎಂ ಜಿ ರಾಮಮೂರ್ತಿ ನಿರ್ಮಾಪಕರು, ನನ್ನ ಬಂದೆ ನಿರ್ಮಾಪಕರು, ಅವರು ನಾನಲ್ಲಿ ಇದ್ದಿದ್ದು. ಸೊ ಆಮೇಲಿಂದ ನಮ್ಮ ತಾತ ಹೋಗಿ ಇಲ್ಲ ಈಗ ಚೆನ್ನಾಗಿರುತ್ತೆ ಕೊಡಿ ರಾಮಮೂರ್ತಿ ಅವರಿದ್ದಾಗ ಇವ್ರಿಗೋಸ್ಕರ ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ವಿ, ಕೊಡಿ ಸರ್ ಚೆನ್ನಾಗಿರುತ್ತೆ ಟೈಟ್ಲ್ ಅಂತ ಹೇಳಿ ಅವ್ರು ಕೊಟ್ಟರು. ಮಾಸ್ತಿ ಸರ್ಗೆ ನನ್ನ ಪ್ರಶ್ನೆ. ಕಾಟೇರ ಮೂವಿಯಲ್ಲಿ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಡೈಲಾಗ್ ಅಂತಾನೆ ಹೇಳ್ಬೋದು. ಸೊ ಆ ಒಂದು ಡೈಲಾಗ್ ಕೇಳೋದಕ್ಕೆ ಒಂದು ಹಳ್ಳಿ ಸ್ಲ್ಯಾಂಗ್ ಅಲ್ಲಿ, ಹಳ್ಳಿ ಲ್ಯಾಂಗ್ವೇಜ್ ಅಲ್ಲಿ ಬಂದಿರುವಂತದ್ದು. ಆ ಒಂದು ಡೈಲಾಗ್ಸ್ ಗಳನ್ನ
ಎಲ್ಲರೂ ಕೂಡ ಒಂದ್ ರೀತಿ ಬಾಯಾಟ ಆದಂಗೆ ಆಗೋಗ್ಬಿಟ್ಟಿದೆ. ಯಾಕಂದ್ರೆ ತುಂಬಾ ಸಲ ಮೂವಿ ನೋಡಿರೋರು ಆ ಡೈಲಾಗ್ ಬರೋಕಿನ ಮುಂಚೆನೆ ಹೇಳ್ತಾ ಇದ್ದಾರೆ. ಸೊ ಆ ಒಂದು ಡೈಲಾಗ್ಸ್ ಗಳನ್ನ ಡಿ-ಬಾಸ್ ಅವರ ಬಾಯಲ್ಲಿ ಕೇಳಿದಾಗ ನೀವು ವೀಕ್ಷಕರಾಗಿ ನೋಡಿದಾಗ ಹೇಗೆ ಅನ್ನಿಸ್ತು ನಿಮ್ಮ ಡೈಲಾಗ್ ಬಗ್ಗೆ ಅಂತ? ಮೇಡಮ್, ಡೈಲಾಗ್ ಬಗ್ಗೆ ಹೇಳ್ಬೇಕು ಅಂದ್ರೆ ಫಸ್ಟ್ ನನಗೆ ಈಗಲೂ ನೆನಪಿದೆ. ಪೂಜೆ ಅಂತ ಮಾಡಿದ್ರು ಸಾರು, ತರುಣ್ ಸಾರ್ ಒಂದು ದಸ್ತು ಪೇಪರ್ ಕೊಟ್ಟು ಒಂದು 8 ರಿಂದ 10 ಪೆನ್ ಕೊಟ್ಟಿದ್ರು. ಸರಿ, ನಾನು ತಗೊಂಡು ಏನ್ ಬರೀಬಹುದು, ಕತೆ ಹೇಳಿದ್ದಾರೆ ಅಂತ ಶುರು ಮಾಡಿದೆ. ಈ ಒಂದು ರೀಡಿಂಗು ನಾನು ತರುಣ್ ಸರ್ ಕೊಡ್ಬೇಕು, ಆಮೇಲೆ ಜಡೇಶ್ ಸರ್ ಕೊಡ್ಬೇಕು. ಇವರಿಬ್ರು ಮಾತಾಡ್ಕೊಂಡು 3ನೇ ರೀಡಿಂಗ್ ನನ್ಗೆ ಕಲಿಸ್ತಾರೆ. ನಾನು ನೋಡ್ತಾ ಇದ್ದೀನಿ ಅನ್ಬಿಲೀವಬಲ್, 3 ದಸ್ತ್ ಪೇಪರ್ ಬರುತ್ತೆ. ನಾನು ಒಂದೊಂದ್ಸತಿ ಫೋನ್ ತೆಗಿಲಿಲ್ಲ ಅಂದ್ರೆ ಮಿಸ್ಬಿಹೇವ್ ಮಾಡ್ದಂಗೆ ತೆಗಿಲೇಬೇಕು ಅಂತ ಪರಿಸ್ಥಿತಿಲಿ ಬರ್ದಿದ್ದು. ಬಟ್ ನಿಮ್ ಪ್ರಶ್ನೆಗೆ ಬಂದಾಗ ಯಾವಾಗ ಇವಾಗ ಮೊನ್ನೆ ಒಂದು ಸೀನಲ್ಲಿ ಇದು ಬರುತ್ತೆ, ಅದು ಟ್ರ್ಯಾಕ್ಟರ್ ಬಂದಾಗ ಏನೋ ಬೆಕ್ಕಡ್ಡ ಬಂತೇನೋ ಅಂದ್ರೆ ಒಂದು ಸಣ್ಣ ಗ್ಯಾಪ್ ಕೊಡ್ತಾರೆ, ಇಲ್ಲ ಅಣ್ಣ ಅಂತ ಹುಲಿ ಅಂತ ಥಿಯೇಟರ್ ಆಡಿಯನ್ಸ್ ಹೋಗ್ತಾ ಇದ್ದಾರೆ. ಅಂದ್ರೆ ಅದು ರಿಪೀಟ್ ಆಡಿಯನ್ಸ್ ಫೀಲ್ ಆಗುತ್ತೆ, ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ಒಬ್ಬ ಬರಹಗಾರನಿಗೆ ಅಷ್ಟು ಕಲಾವಿದ್ರು, ಇಷ್ಟು ದೊಡ್ಡ ದೊಡ್ಡ ಕಲಾವಿದರು ಆ ಪಾತ್ರಗಳನ್ನ ತಗೊಂಡು ತರುಣ್ ಸರ್ ಅವ್ರ ಕೈಲಿ ಮಾಡಿಸಿರೋದು ಎಲ್ಲ ನೀವು ಹೇಳಿದಾಗ ಆ ಗ್ರಾಮೀಣ ಭಾಷೆ ಸೊಗಡು ಅದೆಲ್ಲ ನಮ್ಮ ಜಡೇಶ್ ಅವರು ಆಗ್ಲೇ ಒಂದು ಮಾತು ತುಂಬಾ ಒಳ್ಳೆ ಮಾತು ಹೇಳಿದ್ರು, ನಮ್ಮ ನೆಲದ ಸಿನಿಮಾಗಳು ಸೋಲಲ್ಲ ಅಂತ. ನಾವು ತರುಣ್ ಸಾರು ಫಿನಿಶಿಂಗ್ ಅಲ್ಲಿ ಬಿಸಿ ಇದ್ರು, ನಮ್ಮ ಸುಧಾಕರ್ ಸಾರು ಬಿಸಿ ಇದ್ರು, ದರ್ಶನ್ ಸಾರು ನಾನು ಆಮೇಲೆ ಮಾತಾಡ್ತೀನಿ ಇದ್ರು, ನಾವು ಸಿಗ್ತಾ ಇದೀವಿ, ನಾನು ಅವಿನಾಶ್ ಸಾರು. ಜನಕ್ಕೆ ಅನ್ಸ್ಬಿಡ್ತು ಏನ್ ಎಲ್ಲೋದ್ರು ಮಾತಾಡ್ತಾವನೆ ಅಂತ. ನನಗೊಂದ್ ಸತಿ ಭಯ ಜಾಸ್ತಿ ಮಾತಾಡ್ತಾ ಇದೀವ ಅಂತ. ಬಟ್ ಒಂದು ಸಿನಿಮಾ ಯಾವಾಗ್ಲೂ ಜನ ಮಾತಾಡಕ್ ಶುರು ಮಾಡಿದ್ಮೇಲೆ ನಾವು ಸುಮ್ಮನಾಗ್ಬಿಡ್ಬೇಕು. ಸೊ ಇವತ್ತು ನೀವೆಲ್ಲ ಇಷ್ಟು ಜನ ಸೇರಿ ಪ್ರಶ್ನೆಗಳು ಕೇಳ್ತಾ ಇರೋದು, ನೀವು ಸಿನಿಮಾನ ಪ್ರೀತಿಸ್ತಾ ಇರೋದು, ಇದೆಲ್ಲರೂ ಕನ್ನಡ ಸಿನಿಮಾ, ಕನ್ನಡಿಗರ ಸಿನಿಮಾ ಇವತ್ತು ಗೆದ್ದಿದೆ. ಅದಕ್ಕೆ ಜನಗಳಿಗೆ ನಾವು ನಮ್ಮ ಇದನ್ನ ಬಗ್ಸಿ ನಮಸ್ಕಾರ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸರ್ ಸರ್ ಆಯ್ತು ಸರ್, 1-2 ಅಂಕಲಿಲ್ಲ ಅದರಲ್ಲಿ, ಯಾಕಂದ್ರೆ ರೆಡ್ಡಿಂಗ್ ಇದು. ಸರ್ ಸೊ ಮಾಸ್ತಿ ಅವರು ಇಷ್ಟು ಒಂದೇನು ಅಂತಂದ್ರೆ ನಾವು ಕೂಡ ಮಾಸ್ತಿ ಅವರಿಗೆ ಈ ಟಾರ್ಚರ್ ಅನ್ಸೋ ರೇಂಜ್ ತನಕ ಪುಷ್ ಮಾಡಿದೀನಿ ನಾನು ಮಾಸ್ತಿಗೆ. ಯಾಕಂತಂದ್ರೆ ನನಗೆ ಗೊತ್ತಿತ್ತು ಪೊಟೆನ್ಶಿಯಲ್ ಮಾಸ್ತಿ ಇನ್ನ ಚೆನ್ನಾಗಿ ಬರೀತಾರೆ ಅಂತ ಅಂದ್ಬಿಟ್ಟು. ಸೊ ಮಾಸ್ತಿ ಒಂದ್ಸತಿ ಬಂದು ಅವ್ರಿಗೆ ಮಾಸ್ತಿಗೆ ಹೆಂಗ್ ಅಭ್ಯಾಸ ಆಗಿದೆ ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ ಪ್ರೀವಿಯಸ್ ಪಿಕ್ಚರ್ ನಂಗೆ ಅಭ್ಯಾಸ ಆಗಿದ್ದೇನೋ. ಒಂದ್ ರೀಡಿಂಗ್ ಕೊಟ್ರೆ ಸರ್ ಚೆನ್ನಾಗಿದೆ ಸರ್, ಓಕೆ ಸರ್ ಅಂತಾರನೇ ಮಾಸ್ತಿ ಅವ್ರು ಹೇಳೋದು. ನಾನು ಜಡೇಶ್ ಫಸ್ಟ್ ಅಂತ ಕಳ್ಸ್ಬಿಡೋದು ಅವ್ರನ್ನ. ಆಮೇಲೆ ನಾವಿಬ್ರು ಕೂತ್ಕೊಂಡು ಜಡೇಶ್ ಇದು ಓಕೆ ಅಲ್ಲ, ಇದು ಓಕೆ ಅಲ್ಲ, ಮಾಸ್ತಿಗೆ ಹೇಳಿ ಅಂತ ತಕ್ಷಣ ಮತ್ತೆ ಏನ್ ಸರ್ ಮತ್ತೆ ಫೋನ್ ಮಾಡ್ತಾ ಇದ್ದೀರಾ, ಬರ್ದಿದ್ದೀನಿಲ್ಲ ಸರ್, ಇದಕ್ಕಿಂತ ಇನ್ನೇನ್ ಸರ್ ಬರೆಯೋದು, ಇದಕ್ಕಿಂತ ಇನ್ನೇನ್ ಡೈಲಾಗ್ ಸರ್ ಅಂತ, ಬನ್ನಿ ಮಾಸ್ತಿಗೆ ಒಂದ್ಸತಿ ಕುತ್ಕೊಳ್ಳೋಣ ಅಂತ. ಅಂದ್ರೆ ಮೋಟಿವೇಟ್ ಮಾಡಿ 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 ನನಗೆ ಒಂದು ಮಾಸ್ತಿದ್ ವೀಕ್ನೆಸ್ ಗೊತ್ತಿದ್ದು ಏನು ಅಂದ್ರೆ, ದರ್ಶನ್ ಸರ್ ಫಸ್ಟ್ ಟೈಮ್ ಬರಿತಾ ಇದ್ದೀನಿ, ನಾನ್ ಬೆಸ್ಟ್ ಬರಿಬೇಕು ಅಂತ ಮಾಸ್ತಿ ಫಿಕ್ಸ್ ಆಗ್ಬಿಟ್ಟಿದ್ರು. ಅದು ನನಗೆ ಗೊತ್ತಿತ್ತು. ಸೊ ಅದು ನನಗೆ ಗೊತ್ತಿತ್ತು, ಇದನ್ನ ಹೆಂಗಾರ ಮಾಡಿ ಎಷ್ಟಾಗುತ್ತೆ ಈ ಕಬ್ಬಿನ ತರ ಹಿಡ್ಕೊಂಡ್ಬಿಡ್ಬೇಕು ನಾನು ಅಂತ. ನೋಡಿ ಯೋಚನೆ ಮಾಡಿ, ಬಾಸ್ ಬಾಯಲ್ಲಿ ಬರುತ್ತೆ ಡೈಲಾಗ್ ಇದೆ ಮಾಸ್ತಿಗಾರು. ಸರ್ ಎಲ್ಲಾ ಸಿನಿಮಾ ಪಂಚ್ ಆಗುತ್ತಲ್ಲ ಸರ್, ಜನ ಮತ್ತೆ ಎಲ್ಲಾ ಸಿನಿಮಾ ಪಂಚ್ ಹೊಡಿತಾರೆ ಅಂತ ಅನ್ಕೋತಾರೆ. ನೀವು ಬರೀರಿ ಮಾಸ್ತಿಗಾರು, ದರ್ಶನ್ ಸರ್ ಹೇಳಿದಾಗ ನಮ್ಗೆ ಅನ್ಸುತ್ತೆ ಚೆನ್ನಾಗಿ ಅನ್ಸುತ್ತೆ ಅಂತ ಹೇಳಿ ಬರ್ಸಿದ್ದು ಒಂದು. ಸೊ ಅದು ಎಷ್ಟು ಡ್ರಾಫ್ಟ್ ಬರೋದು ಗೊತ್ತಿಲ್ಲ. ಅಟ್ಮೋಸ್ಟ್ ರಾತ್ರಿ 11 ಗಂಟೆಗೆಲ್ಲ ಫೋನ್ ಮಾಡಿ ಮಾಸ್ತಿ ಹತ್ರ ನಾವು ಕರೆಕ್ಷನ್ಸ್ ತಗೊಂಡು ಬರ್ದಿದ್ದೀವಿ. ಎಸ್ಪೆಷಲಿ ಒಂದು 3 ಸೀನ್ ಇವತ್ತು ಯಾವ್ದಾದ್ರು ಮಾತಾಡ್ತಾ ಇದೀವಿ. ಒಂದು ಕ್ಲೈಮ್ಯಾಕ್ಸ್ ಸೀನ್ ಆಗಿರ್ಬೋದು, ಎರಡನೇದು ದರ್ಶನ್ ಸರ್ ಊಟ ಮಾಡ್ತಾ ಮಾಡೋದು ಒಂದು ಸೀನ್ ಆಗಿರ್ಬೋದು. ಈ ತರದ ಒಂದು 3 ಸೀನು ಯಾವ್ದು ಇವತ್ತು ರೈತರ ಸೀನು ಡೈಲಾಗ್ಸ್ ಬಗ್ಗೆ ಮಾತಾಡ್ತೀರಲ್ಲ, ಅದೇ ಮಾಸ್ಟರ್ ಹೈಯೆಸ್ಟ್ ಟಾರ್ಚರ್ ಕೊಟ್ಟಿದ್ದು. ನಾವು ಒಂದು 10 ವರ್ಷ ಬರ್ದಿರ್ಬೋದು. ಅವರು ಒಂದೊಂದು ಲೈನ್ ಪಿಕ್ ಮಾಡಿ ಅಂದ್ರೆ ನಮ್ಮ ಟೆಕ್ನಿಷಿಯನ್ಸ್ಗೆ ನಾವೇ ಒಂಚೂರು ಎನ್ಕರೇಜ್ ಮಾಡಿದಾಗ ಅದಾಗತ್ತೆ ಅನ್ನೋದು ಒಂದು. ಅಂಡ್ ಸ್ಲ್ಯಾಂಗ್ ಬಗ್ಗೆ ಬಂದಾಗ ಸರ್ ಮಾಸ್ತಿ ಅವರು ಓಪನ್ ಆಗಿ ಹೇಳಿದ್ರು, ಸರ್ ನೀವು ಮಂಡ್ಯ ಮೈಸೂರು ಕಡೆ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸಿನಿಮಾ ಮಾಡ್ತಾ ಇದ್ದೀರಾ, ಸೊ ಆ ಸ್ಲ್ಯಾಂಗ್ ಬರಬೇಕು ಸರ್, ನಂದು ಎಕ್ಸಾಕ್ಟ್ ಅದು ಬರುತ್ತೋ ಇಲ್ಲೋ ಗೊತ್ತಿಲ್ಲ ಅಂತಂದಾಗ ನಾವು ಮಾಸ್ತಿ ಸರ್ ಮತ್ತೆ ಪ್ರೊಡ್ಯೂಸರ್ ಹತ್ರ ಡಿಸ್ಕಸ್ ಮಾಡಿ ಇಡೀ ಸ್ಕ್ರಿಪ್ಟ್ ಅನ್ನ ಸರ್ ನಾವು ಓನ್ಲಿ ಲ್ಯಾಂಗ್ವೇಜ್ ಆ ಭಾಷೆ ಮಾತ್ರ ಅಳವಡಿಸೋದಕ್ಕೆ BA ಮಧು ಸರ್ ನಮ್ಮ ಡೈಲಾಗ್ ರೈಟರ್ ನಿಮಗೆಲ್ಲ ಗೊತ್ತಿರ್ಬೋದು, ಸೀನಿಯರ್ ಡೈಲಾಗ್ ರೈಟರ್. ಅವರು 80s 90s ಎಲ್ಲ ಅದ್ಭುತವಾದ ಸಿನಿಮಾಗಳು, ಶ್ರುತಿ ಮೇಡಮ್ ಅವರು ಹಲವಾರು ಸಿನಿಮಾಗಳನ್ನ ಅವಾಗ ಡೈಲಾಗ್ ರೈಟಿಂಗ್ ಮಾಡಿದ್ರು. ಮಹೇಂದ್ರ ಸರ್ ಫಿಲಮ್ಸ್ ಆಗಿರ್ಲಿ ಅಥವಾ ಎಸ್ ಸರ್ ಅವ್ರ ಫಿಲಮ್ಗಳಿಗೆಲ್ಲ. ಸೊ ಅವರು ಮೈಸೂರು ಪ್ರಾಂತ್ಯದವರು, ಅವ್ರಿಗೆ ಇದ್ರ ಬಗ್ಗೆ ಹೋಲ್ಡ್ ಇದೆ ಅಂದ್ಬಿಟ್ಟು ನಾವು ಅವರಿಗೆ ಸರ್ ಡೈಲಾಗ್ಸ್ ಏನು ಚೇಂಜ್ ಆಗೋದು ಬೇಡ, ಬಟ್ ಆ ಭಾಷೆ ಮಾತ್ರ ಅಲ್ಲಿ ಸೌಂಡ್ ಆಗ್ಬೇಕು ಅನ್ನೋದಕ್ಕೆ ಇಡೀ 1 ವರ್ಷನ ಅವರು ಬರ್ಕೊಟ್ರು. ಸೊ ಈ ಸ್ಲ್ಯಾಂಗ್ ಏನಿದೆ, ಸೊ ಆ ಮಧು ಸರ್ ಬರೆದಂತ ಸ್ಲ್ಯಾಂಗ್ ಸರ್. ಇದು ಮೇಕಪ್ ಬಗ್ಗೆ ಬಂತು. ಮೇಕಪ್ ಬಂದ್ಬಿಟ್ಟು ನಾವು
ಲಾಸ್ ಏಂಜಲ್ಸ್ ಇಂದ ಯಾರನ್ನು ಕರ್ಕೊಂಡ್ ಬಂದಿಲ್ಲ. ದರ್ಶನ್ ಸರ್ ಅವರ ಪರ್ಸನಲ್ ಮೇಕಪ್ ಮ್ಯಾನ್ ಮೂರ್ತಿ ಅಂತ ಅಂದ್ಬಿಟ್ಟು ಅವ್ರು ಆಕ್ಚುಲಿ ನಾವು ಇನ್ನೂ ಬಾಂಬೆಗೆ ಎಲ್ಲ ಟ್ರೈ ಮಾಡಿದ್ವಿ, ಮಾಡಿಸ್ಬೇಕು ಇದನ್ನ ಅಂತ ಒಂದಷ್ಟು ಕಡೆ ಹುಡುಕಿದ್ವಿ. ಈ ಫಸ್ಟ್ ರಾಕ್ಲೈನ್ ಸರ್ ನೀನ್ ನಮ್ಮೂರ್ನ ಒಂದ್ಸರಿ ಟ್ರೈ ಮಾಡಮ್ಮ, ಅವ್ರು ಮಾಡ್ಲಿ, ನಿನ್ ಸಮಾಧಾನ ಆಗಿಲ್ಲ ಅಂತಂದ್ರೆ ಆಮೇಲೆ ನಾವು ನೆಕ್ಸ್ಟ್ ಎಲ್ಲ ಹೋಗೋಣ ಅಂತಂದ್ರು. ದರ್ಶನ್ ಸರ್ ಕೇಳಿದ್ರೆ ಆಯ್ತು ಸರ್ ನೀನು ಮೂರ್ತಿ ಮಾಡ್ತಾನೆ ಅಂದ್ರೆ ನೀನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡು, ಅವ್ನು ಮಾಡ್ತಾನೆ ಅಂತಂದ್ರು. ಅಗೇನ್ ಸರ್ ಎಲ್ಲರಿಗೂ ಒಂದು ಎನರ್ಜಿ ಅಷ್ಟೇ, ನಾವಾಗೆ ನಾವು ಟೆಕ್ನಿಷಿಯನ್ಸ್ಗೆ ಎನರ್ಜಿ ಕೊಡಬೇಕು. ಸೊ ಮೂರ್ತಿಗೆ ಹಿಂಗಿದೆ ಹಿಂಗೆಲ್ಲ ಡಿಸೈನ್ ಮಾಡ್ತಾರೆ, ಅವ್ರು ಒಂಚೂರು ಟೈಮ್ ತಗೊಂಡು ಅದಕ್ಕೆ ಏನೇನು ರಿಸರ್ಚ್ ಮಾಡಬೇಕು, ಸರ್ ಸ್ಕಿನ್ ಟೋನ್ಗೆ ಏನ್ ವರ್ಕ್ ಆಗುತ್ತೆ ಅಂತೆಲ್ಲ ವರ್ಕ್ ಮಾಡಿ ದರ್ಶನ್ ಸರ್ ಒಂದು 2 ಸತಿ ನಾವು ಲುಕ್ ಟೆಸ್ಟ್ ಮಾಡಿದೀವಿ ಅವ್ರ ಮನೆಯಲ್ಲೇ. ನಾವು ಫುಲ್ ದರ್ಶನ್ ಸರ್ಗೆ ಟಾರ್ಚರ್ ಕೊಟ್ಟು ಬಸ್ ಬರ್ತೀವಿ ಇನ್ನೊಂದ್ಸತಿ ಅಂತ. ಸೊ ಹೋಗಿ ಒಂದ್ 2 ಸತಿ ಲುಕ್ ಟೆಸ್ಟ್ ಮಾಡಿ ಫೈನಲ್ ಆದ್ಮೇಲೆ ಆ ಲುಕ್ ತಗೊಂಡ್ಬಂದಿದ್ದು. ಹೇರ್ಸ್ ಅದು ಓಲ್ಡರ್ ಗೆಟಪ್ ಹೇರ್ ಆಗಿರ್ಲಿ, ಆ ಬಿಯರ್ ಲುಕ್ ಎಲ್ಲ ಆದಾಗ ಬೇರೆ ಬೇರೆ ಐಡಿಯಾ ಇತ್ತು ನನಗೆ. ಬಟ್ ದರ್ಶನ್ ಸರ್ ಐಡಿಯಾ ಕೊಟ್ಟಿದ್ದು, ಇಲ್ಲ ಈ ತರ ಶಾರ್ಟ್ ಹೋಗೋಣ, ಯಾಕಂದ್ರೆ ಎಂಗಲ್ ಗೆಟಪ್ ಬೇರೆ ತರ ಇದೆ, ಇಲ್ಲಿ ಈ ತರ ಹೋಗೋಣ ಅಂತ ಒಂದು ಐಡಿಯಾ ಕೊಟ್ಟರು. ಸೊ ಓವರ್ ಆಲ್ ಟೀಮ್ ಆಗಿ ವರ್ಕ್ ಮಾಡಿದ್ವಿ. ಸೊ ಮೂರ್ತಿ ಅಂತ ಅಂದ್ಬಿಟ್ಟು ಮೇಕಪ್ ಮಾಡಿದ್ದು, ಶ್ಯಾಮ್ ಅಂತ ಅಂದ್ಬಿಟ್ಟು ಅವ್ರದ್ದು ಹೇರ್ದು ನೋಡ್ಕೊಂಡಿದ್ದು ಶ್ಯಾಮ್ ಅಂತ ಅಂದ್ಬಿಟ್ಟು. ದರ್ಶನ್ ಸರ್ ಬರದಂತ ನ್ಯೂಸ್ ಫಸ್ಟ್ ಇಂದ ಸರ್ ಪೌರಾಣಿಕ ಪಾತ್ರಗಳ ಬಗ್ಗೆ ಇಲ್ಲ ಸರ್ ಹೇಳೋದಲ್ಲ. ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಹೆಸರು ಹೇಳಕ್ಕಲ್ಲ, ಕಾಲು ತುಳಿದು ನಾವು ಸಮಾನ ಸರ್. ನೀವು ದಯವಿಟ್ಟು ಅಲ್ಲಿವರೆಗೆ ಎತ್ಕೊಂಡು ಹೋಗ್ಲೇಬೇಕು, ಪ್ರಯತ್ನ ಪಡ್ಬೋದು. ಬಟ್ ಅವರು ಮಾಡಿದ್ರಲ್ಲಿ 5% ಅಲ್ಲ, 0.1% ನಾವಿಲ್ಲ ಸರ್. ಸೊ ಸತ್ಯ ಸ್ವಲ್ಪ ಪೀಟ್ ಅವ್ರಿಗೆ ಸ್ವಲ್ಪ ಎಲ್ಲ ವಾಯ್ಸ್ ಎಲ್ಲ ಮ್ಯಾಚ್ ಮಾಡಬೇಕಲ್ಲ ಸರ್. ತರುಣ್ ಸರ್ ಕಾಟೇರ ಸಿನಿಮಾದಲ್ಲಿ ಹಿರಣ್ಯಕಶಿಪು, ರಾಬರ್ಟ್ ಸಿನಿಮಾದಲ್ಲಿ ಪ್ರಚಂಡ ರಾವಣನಿಕ ಡೈಲಾಗ್. ಅಂದ್ರೆ ನೀವೇನಾದ್ರು ದರ್ಶನ್ ಸರ್ ಇಟ್ಕೊಂಡು ಪೌರಾಣಿಕ ಪಾತ್ರ ಮುಂದುವರಿಸಬೇಕಂತ ಸರ್? ಇಲ್ಲ, ನನಗೆ ಬೇಸಿಕಲಿ ರಂಗಭೂಮಿ ಒಲವು ಜಾಸ್ತಿ. ನಮ್ಮ ತಂದೆ ಎಲ್ಲ ರಂಗಭೂಮಿ, ನಮ್ಮ ತಂದೆ ನಮ್ಮ ತಾಯಿ ಎಲ್ಲ ರಂಗಭೂಮಿ ಕಲಾವಿದರಾಗಿರೋದ್ರಿಂದ ನನಗೊಂಚೂರು ರಂಗಭೂಮಿ ಒಲವು ಜಾಸ್ತಿ. ಹಾಗಾಗಿ ಏನಾದ್ರು ನಾಟಕದ್ದು ಏನಾದ್ರು ಬರ್ಬೋದಾ, ಏನಾದ್ರು ಆ ಥರ ತಗೊಂಡ್ಬರ್ಬೋದಾ ಅಂತ ಒಂದು ಆಸೆ. ಎರಡನೇದು, ನಾನು ದರ್ಶನ್ ಸರ್ ಫಸ್ಟ್ ಫಿಲಮ್ ಮೆಜೆಸ್ಟಿಕ್ ಇಂದ ನಾನು ಟ್ರಾವೆಲ್ ಮಾಡ್ಕೊಂಡು ಬಂದೀನಿ. ಅವ್ರ 55 ಸಿನಿಮಾ ನಾನು ಹತ್ತಿರನ ಹಿಂಗ್ ನೋಡಿದ್ರು ನಾನು. ಸೊ ನನಗೆ ಒಂದಷ್ಟು ಎಕ್ಸೈಟ್ ಆಗಿರುತ್ತೆ ಗೊತ್ತಾ ಫಿಲಮ್ ನೋಡಿದಾಗ. ನನಗೆ ಗೊತ್ತು ದರ್ಶನ್ ಸರ್ ಪರ್ಫಾರ್ಮೆನ್ಸ್ ಪೌರಾಣಿಕನೋ ಐತಿಹಾಸಿಕನೋ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಅಂತ. ಸೊ ನನಗೆ ಆಸೆ ಒಂದು ಪೌರಾಣಿಕ ಪೂರ್ತಿ ಮಾಡಕ್ ಆಗುತ್ತೋ ಇಲ್ಲೋ, ಅಟ್ಲೀಸ್ಟ್ ಸಿಕ್ಕಿದಾಗ ಒಂದು ಅವಕಾಶ ಅದು ಉಪಯೋಗಿಸ್ಕೋಬೇಕು ಅಂತ ಅಂದ್ಬಿಟ್ಟು ನಾವು ಅದನ್ನ ಸ್ಕ್ರಿಪ್ಟ್ ಒಳಗೆ ಅಂದ್ರೆ ಫೋರ್ಸಿಂಗ್ ಆಗೂ ಇಲ್ಲ, ಬಟ್ ಸ್ಕ್ರಿಪ್ಟ್ ಒಳಗೆ ಹೆಂಗ್ ತರಬೇಕು ಅನ್ನೋದಕ್ಕೋಸ್ಕರ ಯೋಚನೆ ಮಾಡಿ ಅಷ್ಟೊಂದು ಎಲಿಮೆಂಟ್ಗಳನ್ನ ತಂದಿರೋದು. ಪೌರಾಣಿಕನೋ ಐತಿಹಾಸಿಕನೋ ಮಾಡೋ ಒಂದು ಅವಕಾಶನೋ ಒಂದು ಭಾಗ್ಯನೋ ಕೊಟ್ರೆ ಖಂಡಿತವಾಗ್ಲೂ ಕಣ್ಣು ಹೊತ್ಕೊಂಡು ಮಾಡ್ತೀನಿ ಸರ್. ಸುಧಾಕರ್ ಸರ್, ಶಶಾಂಕ್ ಸರ್ ಇಲ್ಲಿ ಈ ಕಡೆ ಕತೆ ಹೇಳಿದಾಗ ಇಬ್ಬರು ಕತೆ ಹೇಳಿದಾಗ ಫಸ್ಟ್ ನಾನು ಎಕ್ಸಾಕ್ಟ್ ಆದ ಒಂದು. ಇನ್ನೊಂದು ಆಕ್ಚುಲಿ ನಾವು ಈ ಹಿಂದೆ ನಾವು ಮಾಡಿರೋ ಸಿನಿಮಾಗ ರಾಬರ್ಟ್ ಇರ್ಬೋದು, ಚೌಕ ಇರ್ಬೋದು, ರಾಂಬೋಟು ಇರ್ಬೋದು, ಇದೆಲ್ಲ ಸಿನಿಮಾನು ಬೇರೆ ಬೇರೆ ಜಾನರಲ್ಲೇ ಆಕ್ಚುಲಿ ನಾವು ವರ್ಕ್ ಮಾಡಿದ್ವಿ. ಸೊ ತರುಣ್ ಬಂದು ಒಂದ್ಸಲ ಹೇಳಿದ್ರು ಅಷ್ಟೇ, ಈ ಸಿನಿಮಾ ನೀನು ಮಾಡೋದನ್ನೇ ಒಳ್ಳೇದಾಗತ್ತೆ, ನಿಮ್ಗೊಂದು ಬಿಗ್ ಚಾಲೆಂಜ್ ಇರುತ್ತೆ ಈ ಸಿನಿಮಾ ಅಂತ. ಸೊ ಆ ಮಾತು ಯಾವಾಗ ಬಂತು ಅವಾಗಿಂದ ನಾನು ಆ ಸಿನಿಮಾ ಆ ಸ್ಕ್ರಿಪ್ಟಿಗೆ ಕುತ್ಕೊಂಡೆ. ಅಂದ್ರೆ ಒಂದಷ್ಟು ರಿಸರ್ಚ್ ಮಾಡ್ತಾ, ಆಮೇಲೆ ಇದು ಏನು ಔಟ್ಪುಟ್ ಏನು ಬರಬೇಕು, ಯಾವ ತರ ಬರಬೇಕು ಅನ್ನೋದು ಒಂದು ರಿಸರ್ಚ್ ಮಾಡೋ ಸ್ಟಾರ್ಟ್ ಮಾಡಿದೆ. ಒಂದು ಇದು ನಮ್ಮ ಮಣ್ಣಿನ ಕತೆ. ಸೊ ನಮ್ಮ ಮಣ್ಣಿನ ಕತೆ ಅಂತಂದ್ರೆ ಒಂದು ಬ್ರೌನ್ ಟಿಂಟ್ ಅಲ್ಲಿ ಹೋಗ್ಬೇಕು, ಒಂದು ಚೂರು ವಿಂಟೇಜ್ ಲುಕ್ ಇರಬೇಕು ಅದಕ್ಕೆ ಅಂತ. ಅದಾದ್ಮೇಲೆ ಕಾಸ್ಟ್ಯೂಮ್ಸ್ ಗಳೆಲ್ಲೂ ಅಷ್ಟೇ. ಇವು 1970s ನಾವು 80s ಮಾಡ್ತಾ ಇದೀವಿ ಅಂತಂದ್ರೆ ಕಾಸ್ಟ್ಯೂಮ್ಗಳು ಕೂಡ ಹಾಗೆ ಇರಬೇಕು. ಅಂದ್ರೆ ಆ ಪೂರಕವಾಗಿ ಆ ಒಂದು ಟೋನಿಗೆ ಯಾವ್ದು ಕಲರ್ ಮಾತ್ರ ಅದಕ್ಕೆ ಸೂಟ್ ಆಗುತ್ತೆ ಅನ್ನೋದನ್ನ ಫಸ್ಟ್ ನಾನೊಂದು ಪ್ಯಾಲೆಟ್ಸ್ ನ ಇಟ್ಕೊಂಡು ಯಾವ ಕಲರ್ ನ ಅವಾಯ್ಡ್ ಮಾಡಬೇಕು ಅಂತ ಅದನ್ನ ಮಾಡ್ಕೊಂಡು, ಸೊ ಪ್ರತಿ ಸೀನು ಅಂದ್ರೆ ನಾನು ಒಂದೊಂದು ಸೀನ್ ಕೂಡ ನಾವು ಇಬ್ಬರು ಕುತ್ಕೊಂಡು ಡಿಸೈನ್ ಮಾಡ್ತಾ ಇದ್ವಿ. ಅಂದ್ರೆ ಈ ಸೀನ್ ಹಿಂಗೆ ಇರಬೇಕು, ಇದೇ ತರ ಬರಬೇಕು, ಇದೇ ಬ್ಯಾಕ್ ಡ್ರಾಪ್ ಹಾಕ್ಬೇಕು ಅನ್ನೋದು. ಸೊ ಇದು ದೊಡ್ಡ ಸಪೋರ್ಟ್ ಅಂತಂದ್ರೆ ಇವತ್ತು ನಾವು ಏನೇ ವಿಜುವಲ್ ಬಗ್ಗೆ ಮಾತಾಡ್ತೀವಿ, ಮತ್ತೊಂದು ಮಾತಾಡ್ತೀವಿ ಅಂತಂದಾಗ ಅದಕ್ಕೆ 3 ಜನ ಕಾರಣ. ಒಂದು ತರುಣ್, ಒಂದು ರಾಕ್ಲೈನ್ ಸರ್, ಒಂದು ನಮ್ಮ ಬಾಸ್. ಯಾಕೆ ಅಂತಂದ್ರೆ ಹೇಳ್ತೀನಿ ಅಂತಂದ್ರೆ ನಾವು ಎಲ್ಲಾ ತರದ್ದು ವಿಭಾಗದಲ್ಲೂ ಅಂತಂದ್ರೆ ಎಲ್ಲಾ ತರದ್ದು ವಾತಾವರಣದಲ್ಲಿ ಕೆಲಸ ಮಾಡ್ಬಿಟ್ಟಿದೀವಿ. ಸೊ ಆ ತರದೊಂದು ಕೆಲಸ ಮಾಡ್ಬೇಕಾದ್ರೆ ನಿಜವೂ ಹೇಳ್ತೀನಿ, ನಮ್ಮ ಬಾಸ್ ಬಗ್ಗೆ ಹೇಳ್ತೀನಿ, ಎಲ್ಲದರಲ್ಲೂ ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ನನಗೆ ಇದು ಮಾಡ್ಬೇಕಾದ್ರೆ ಅದು ಬೇಡ ಮಗನೆ ಅಂತ ಹೇಳ್ಬಿಟ್ರೆ ಖಂಡಿತವಲ್ಲ ವಿಷುವಲ್ ಬರಕ್ ಚಾನ್ಸೇ ಇಲ್ಲ. ಸೊ ಅವರು ನಾನು ಏನೇ ಹೇಳಿದ್ರು ಕೂಡ ಏನೇನು ಮಾಡ್ರು ಒಂದು ಮಾತು ಕೊಡಲ್ಲ, ಮಾಡೋ ಮಗನೆ ಅಂತ ಹೇಳ್ತಾರಲ್ಲ, ಅದು ನಮಗೆ ಒಂದು ಇನ್ಸ್ಪಿರೇಷನ್. ಸೊ ಒಂದು ಅಚೀವ್ ಮಾಡಬೇಕು ಆ ವಿಷುವಲ್ ಅಂತಂದ್ರೆ ಸೊ ಬಿಗ್ ಸಪೋರ್ಟ್ ನನಗೆ ಅವರು ಕೊಟ್ಟಿದ್ದು ನನಗೆ. ಸೊ ಇಡೀ ನನ್ನ ತಂಡ ಏನು ಹಗಲು ರಾತ್ರಿ
ಡೇ ಅಂಡ್ ನೈಟ್ ಕೆಲಸ ಮಾಡಿದ್ರು ತುಂಬಾ ಕಷ್ಟ ಬಿದ್ದಿದೆ. ಯಾಕಂತಂದ್ರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ನಾವು ಶೂಟ್ ಮಾಡ್ಬೋದು, ಆ ಕಾಲಘಟ್ಟಕ್ಕೆ ಹೋಗಿ ನಾವು ಶೂಟ್ ಮಾಡಬೇಕು ಅಂತಂದ್ರೆ ಆ ಥರದೊಂದು ಸೆಟ್, ಆ ಥರದೊಂದು ಲೊಕೇಶನ್ಸ್, ಆ ಥರದೊಂದು ಹೆವಿ ಜೂನಿಯರ್ಸ್ ಇವ್ರನ್ನೆಲ್ಲ, ಯಾಕಂದ್ರೆ ಈಗ ನಾವು 500 ಜನ 1000 ಜನ ಜೂನಿಯರ್ಸ್ ಕರೆಸಿದ್ರೆ ಅಷ್ಟು ಜನಕ್ಕೂ ಅದೇ ಬಟ್ಟೆಗಳು ಕೊಡಬೇಕು, ಅದೇ ತರನೇ ಇರಬೇಕು, ಏನು ಒಬ್ಬ ಹೋಗೋ ಕಾನ್ಸರ್ಟ್ ಕೂಡ ಹಂಗೆ ಇರಬೇಕು. ಸೊ ಇದಕ್ಕೆಲ್ಲ ದೊಡ್ಡದಾಗಿ ಸಪೋರ್ಟ್ ಮಾಡಿದ್ರು ನಮ್ಮ ರಾಕ್ಲೈನ್ ಸರ್. ಯಾಕಂದ್ರೆ ಫಸ್ಟ್ ಅವ್ರು ಒಂದೇ ಮಾತು ಹೇಳಿದ್ರು, ನಿನಗೆ ಏನು ಬೇಕು ತಗೋ, ಅದನ್ನ ಅಂದ್ರೆ ವೇಸ್ಟ್ ಮಾಡಬೇಡ, ನೀನು ಯಾವ ಕ್ಯಾಮ್ ತಗೋ, ಯಾವ ಲೆನ್ಸ್ ತಗೋ, ನಿನಗೆ ಯಾವ ತರ ಸೆಟಪ್, ಏನು ಪ್ರಾಪರ್ಟಿ ಏನು ಬೇಕು ಅಂತಂದ್ರೆ ಕೂಡ ತಗೋ, ಆ ಸಿನಿಮಾ ಮಾತ್ರ ಆಗಿರ್ಬೇಕು ಅಂತ ಒಂದು ಚಾಲೆಂಜು ಕೊಟ್ಟರು. ಸೊ ಅದನ್ನ ಮಾಡಿದ್ವಿ ಅಂತ ಅನ್ಕೊಂಡಿದ್ದೀನಿ. ಇದು ಒಂದು ಕಾಲಘಟ್ಟಕ್ಕೆ ಸೇರಿದ ಕತೆ, ಜೊತೆಗೆ ನಾವು ಅನ್ಕೊಂಡಿದೀವಲ್ಲ ಎಲ್ಲ ಬದಲಾಗ್ಬಿಟ್ಟಿದೆ, ಪ್ರಪಂಚ ಎಲ್ಲ ಮುಂದುವರೆದ್ಬಿಟ್ಟಿದ್ದೀವಿ, ಇದು ಯಾವುದು ಇಲ್ಲ ಅಂತ. ಖಂಡಿತವಾಗ್ಲೂ ಇದೆ, ಖಂಡಿತವಾಗ್ಲೂ ಇನ್ನೂ ನಡೆಯುತ್ತೆ, ನಡೆಯಲ್ಲ ಅಂತ ಹೇಳೋದಿಲ್ಲ. ಯಾಕಂದ್ರೆ ನಮ್ಗೆ ಆ ರೀಚ್ ಇಲ್ಲ, ನಾವು ಹೋಗಲ್ಲ ನೋಡಿಲ್ಲ. ನಮಗೆ ಜೊತೆಗೆ ಆ ಕಾಲಘಟ್ಟದಲ್ಲಿ ಈ ತರ ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ ನನ್ನ ಊರಿನಲ್ಲಿ ನಾನು ಚಾಮರಾಜನಗರ ತಾಲೂಕಿನ ಯಳಂದೂರಿಂದ ಬಂದವನು, ಹಳ್ಳಿಯಿಂದ ಬಂದವನು. ನನಗೆ ಆ ಊರಿನಲ್ಲಿ ನಾನು ನೋಡಿದ್ದೀನಿ, ನಮ್ಮ ಹೊಲಗೇರಿ ಇತ್ತು, ಅಲ್ಲಿ ಏನ್ ನಡೀತಾ ಇತ್ತು ಏನಂತ ನಾನು ನೋಡಿದ್ದೀನಿ ಕಣ್ಣಾರೆ. ಸೊ ಅದು ನಡೆಯಲ್ಲ ಅಂತ ಹೇಳಕ್ ಆಗೋದಿಲ್ಲ. ಜೊತೆಗೆ ಒಂದು ಕತೆಗೆ ಪೂರ್ವಕವಾಗಿ ಏನ್ ಬೇಕೋ ಅದೆಲ್ಲವನ್ನು ನಿರ್ದೇಶಕರು ಮಾಡ್ತಾರೆ, ಕತೆಗಾರರು ಮಾಡ್ತಾರೆ. ಸೊ ಅದರಿಂದ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಪ್ರಶ್ನೆಯನ್ನು ಮಾಡೋದಿಲ್ಲ, ಹೆಚ್ಚಿಗೆ ಉತ್ತರವನ್ನು ಬಯಸೋದಿಲ್ಲ. ಥ್ಯಾಂಕ್ ಯು. ತರುಣ್ ಸರ್ ಈ ಸಿನಿಮಾ ಅದು ಅಕ್ಸೆಪ್ಟ್ ಮಾಡ್ಕೊಂಡು ಪಂಜಾಬ್ ಆಗಿರ್ಬೋದು, ಮಧ್ಯಪ್ರದೇಶ, ಸೊ ಕೆಲವೊಂದ್ ಕಡೆ ಆಗ್ತಿತ್ತು, ಕೆಲವೊಂದ್ ಕಡೆ ಆಗ್ತಿರ್ಲಿಲ್ಲ. ತುಂಬಾ ಕಾನ್ಫ್ಲಿಕ್ಟ್ಸ್ ಆ ಟೈಮಲ್ಲಿ ನಡೆದಿದೆ. ಸೊ ನಾವು ರಿಸರ್ಚ್ ಮಾಡಿದಾಗ ನಮ್ಗೆ ಗೊತ್ತಾಗಿದ್ದು ಒಂದು. ಅಂಡ್ ಒಂದು ಸಿನಿಮಾ ರೀಚ್ ಆಗ್ಬೇಕು ಅಂದ್ರೆ ಸರ್ ಅದು ಎಲ್ಲಾ ಭಾಷೆಗಳಲ್ಲೂ ಕನೆಕ್ಟ್ ಆಗುವಂತದ್ದೇ ಆಗ್ಬೇಕು ಅಂತ ನಾನು ನಂಬಲ್ಲ ಸರ್. ನಾನು ನಂಬೋದು ಒಂದೇ, ಅವ್ರೆಲ್ಲರಿಗೂ ಬೇಕಾಗಿರೋ ಭಾಷೆ ಅರ್ಥ ಮಾಡ್ಕೊಳ್ಳೋಕೆ ಅಷ್ಟೇನೆ. ಬಟ್ ಅವ್ರು ನೋಡಕ್ ಇಷ್ಟಪಡೋದು ನಿಮ್ಮ ಕಥೆನ, ನಿಮ್ಮ ಮಣ್ಣಿಂದು, ನಿಮ್ಮ ಒರಿಜಿನಾಲಿಟಿ ಏನಿದ್ರೆ ಮಾತ್ರನೇ ಅದನ್ನ ಅವರ ಭಾಷೆನ ನೋಡಕ್ ಇಷ್ಟಪಡ್ತಾನೆ. ನಾನು ಇಲ್ಲ ಗುರು ಇನ್ನೂರಿಗೆ ಬೇಕಾಗಿರೋ ಕತೆ ನಾನೇ ರೆಡಿ ಮಾಡ್ಕೊಡ್ತೀನಿ ಅಂದ್ರೆ ಅವ್ರು ನನ್ನೂರಲ್ಲೇ ನೋಡ್ತೀನಿ ಗುರು, ನನ್ನೂರು ಪಿಕ್ಚರ್ ಮಾಡ್ತಾ ಇದ್ದಾರೆ, ನಾನು ಅಲ್ಲಿ ನೋಡ್ಕೊತೀನಿ ಅಂತ ಹೇಳ್ತಾರೆ. ಸೊ ನಾವು ನಮ್ಮ ಮಣ್ಣಿನ ಕಥೆಗಳು ಮಾಡಿ ಅಥವಾ ನಮ್ಮ ನೇಟಿವ್ ಇರೋ ಕಥೆಗಳು ಮಾಡಿದಾಗ ಅದು ನಮಗೆ ರೀಚ್ ಮಾಡಿಸೋದಕ್ಕೆ ಮೊದಲು ಸಬ್ಟೈಟಲ್ಸ್ ಅಂತಿತ್ತು. ಇವಾಗ ಇನ್ನೊಂಚೂರು ಈಸಿಯರ್ ವೇನಲ್ಲಿ ಅವರ ಭಾಷೆಯಲ್ಲಿ ನೋಡೋಣ ನೀವು ಅಂತ ಹೇಳ್ತಾರೆ ಅಷ್ಟೇ. ಸೊ ಈ ಕಾಂಟೆಕ್ಸ್ ಒಂದು ಕಂಟೆಂಟ್ ಇಂದಾನೆ ಅದು ರೀಚ್ ಮಾಡಬೇಕು ಅಂತ ನನಗೆ ಆ ಥರದ್ದು ಯಾವ್ದು ಫೀಲ್ ಆಗಿಲ್ಲ ಸರ್. ದರ್ಶನ್ ಸರ್ ಇಲ್ಲಿ ಸರ್ ಪ್ರಶ್ನೆ ಕೇಳಿದ್ರಿ. ಈ ಚರ್ಚೆಗಳು ಬಂದಾಗ ಕತೆ ವಿಷಯ ಮಾತಾಡುವಾಗ ದರ್ಶನ್ ಅವ್ರ ಹತ್ರ ಯಾವಾಗಲೂ ಒಂದೇ ಮಾತಾಡೋರು, ನಾವು ನಮ್ಮ ಸಿನಿಮಾ ಮಾಡ್ಕೊಳ್ಳೋಣ ಫಸ್ಟ್. ಬೇರೆ ಭಾಷೆಗೆ ನಾವು ಪ್ಯಾನ್ ಇಂಡಿಯಾ ಅಂತ ಹೋದಾಗ ಏನಾಗುತ್ತೆ, ಯಾವುದು ಪ್ಯಾನ್ ಇಂಡಿಯಾ, ತಮಿಳ್ನಾಡು ಆಗ್ಬೋದು, ಆಂಧ್ರ ಆಗ್ಬೋದು, ನಾರ್ತ್ ಇಂಡಿಯಾ ಯಾವುದೇ ಆಗ್ಬೋದು, ಅವು ಏನಾಗುತ್ತೆ, ನಾವು ಆ ನೇಟಿವಿಟಿನ ಸೇರಿಸ್ಬೇಕು, ಅಲ್ಲಿನ ಕಲ್ಚರ್ ಸೇರಿಸ್ಬೇಕು, ಅಲ್ಲಿನ ಏನೋ ಸ್ವಲ್ಪ ಇದೆಲ್ಲ ಸೇರಿಸಿದಾಗ ಏನಾಗುತ್ತೆ, ನಮ್ಮತನ ನಾವು ಮರ್ತೋಗ್ತೀವಿ, ನಮ್ಮತನ ನಾವು ಅಂತಂತವಾಗಿ ಕಲ್ಪಿಸ್ಕೊಂಡ್ಬರ್ತೀವಿ ಕಥೆಯಲ್ಲಿ. ಬೇಡ, ಇದು ನಮ್ಮ ಜನಕ್ಕೆ ನಾವು ಸಿನಿಮಾ ಮಾಡಿದ್ರಿ ಪ್ಯಾನ್ ಇಂಡಿಯಾ ನಾವು ನೋಡ್ಕೊಳ್ಳೋಣ ಅನ್ನೋದು ಒಂದು ತುಂಬಾ ತುಂಬಾ ಸ್ಟ್ರಾಂಗ್ ನಾವು ಮಾಡ್ತೀವಿ. ನಾನು ಅದೇ ಹೇಳಿದೆ, ಕರೆಕ್ಟ್ ದರ್ಶನ್ ಮಾಡೋಣ, ನಮ್ಗೆ ಏನ್ ಬೇಕೋ ನಮ್ಮ ಜನಕ್ಕೆ ನಮ್ಮ ಸಿನಿಮಾ, ನಮ್ಮ ಮಣ್ಣಿನ ಕತೆ ನಾವು ಮಾಡ್ಕೊಳ್ಳೋಣ. ಇಟ್ಟಾಯ್ತು ಅಂದ್ರೆ ಬೇರೆಯವ್ರಿಗೆ ಏನಕ್ಕೆ ಇಟ್ಟಾಯ್ತು ನೋಡ್ಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಆಮೇಲೆ ಡಬ್ ಮಾಡ್ಕೊಳ್ಳೋಣ ಬಿಡು ಅಂತ ನಾನು ಮಾತಾಡ್ಕೊಂಡಿರೋದಿಲ್ಲ. ಅದನ್ನ ನಾನು ಯೂಶುವಲ್ ಆಗಿ ನನ್ನ ದರ್ಶನ್ ಅವ್ರು ಹೋಗಬೇಕು ಅನ್ನೋ ಉದ್ದೇಶಕ್ಕಲ್ಲ, ಇವತ್ತಲ್ಲ, ನಾನು ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ ಎಷ್ಟೋ ವರ್ಷದಿಂದ ನಾವು ಮಾಡ್ತಾ ಇದೀವಿ. ಕತೆ ಕೇಳ್ತು ಕೂತಾಗ ಇದನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಅವರು ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ನಾನೆಲ್ಲೋ ಪ್ಯಾನ್ ಇಂಡಿಯಾ ಹೀರೋ ಆಗ್ಬೇಕು, ಇಲ್ಲ ನಾನು ಇನ್ನೊಂದು ಆ ತರದ ಉದ್ದೇಶ ದರ್ಶನ್ ಅವ್ರಿಗಿಲ್ಲ ಅಂತ ನಾನು ಅವತ್ತು ಗೊತ್ತಾಯ್ತು ನನಗೆ. ಸೊ ನಾವು ಕೂತ್ಕೊಂಡು ತರುಣ್ ಮಾತಾಡೋಣ, ಕೂತ್ಕೊಂಡು ಈ ಕತೆ ಕರೆಕ್ಟ್ ಇಲ್ಲಿಗೆ ಮಾಡೋದು ಸಾಕು ನಾವು ಅಂತ ಬಂದಿದ್ದೆ. ದರ್ಶನ್ ಸರ್ ಇಲ್ಲಿ ಸ್ಟ್ರೈಟ್ ಸರ್ ಸರ್ ಮೊದಲನೇದಾಗಿ ಇಂಥದ್ದೊಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ಮತ್ತೆ ಇಡೀ ಟೀಮ್ಗೆ ಕಂಗ್ರಾ ಸರ್. ಸರ್ ಸಿನಿಮಾದಲ್ಲಿ 2 ರೀತಿ ಶೇಡ್ ಬರುತ್ತಲ್ಲ, ಒಂದು ತಾತನ್ ತರದ ರೋಲ್ ಬರುತ್ತಲ್ಲ, ಅದು ಟ್ರೈಲರ್ ಅಲ್ಲಿ ಬಂದಾಗಲೇ ತುಂಬಾ ಸರ್ಪ್ರೈಸಿಂಗ್ ಅಂತ ಅನ್ಸುತ್ತೆ ಎಲ್ಲರಿಗೂ. ಇಡೀ ಸಿನಿಮಾ ಕ್ಯಾರಿ ಆಗಿದ್ದು ತುಂಬಾ ಜನಕ್ಕೆ ಇಷ್ಟ ಆಯ್ತು. ಅದು ಎಲ್ಲೋ ಸುಮ್ಮನೆ ತಂದಿಲ್ಲ, ಇಡೀ ಸಿನಿಮಾ ಇದೆ ರೋಲ್ ಅಂತ. ನಿಮಗೆ ಸರ್ ಮೇಕಪ್ ಮಾಡಿ ಕನ್ನಡಿ ಮುಂದೆ ನಿಂತಾಗ ಆ ರೋಲ್ ನೋಡಿದಾಗ ನಿಮ್ ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು ಅಂತ, ಈ ತರದೊಂದು ಲುಕ್ ಅಲ್ಲಿ ನೋಡಿದಾಗ ಸರ್ ನಿಮ್ ರಿಯಾಕ್ಷನ್? ಇಲ್ಲ, ನಾನು ಆಕ್ಚುಲಿ ಕನ್ನಡಿ ಮುಂದೆ ಕೊಡೋಣ, ಯಾವಾಗ ಮೇಕಪ್ ಡ್ರೆಸ್ ಮಾಡ್ತೀವಲ್ಲ, ನಾನು ಆಕ್ಚುಲಿ ಕನ್ನಡಿ ಆ ಕಡೆ ಕೂತ್ಕೊಂಡಿರ್ತೀನಿ. ಮೊದಲು ಕ್ಯಾಮರಾ ಡೈರೆಕ್ಟ್ ಇವ್ರುಗಳು ನಿಂತ್ಕೊಂಡು ಇದು ಓಕೆ ಅಂತ ಆಮೇಲೆ ನಾನು ತಿರುಗಿ ನೋಡ್ತೀನಿ, ಓಕೆನಾ ಇದು ಅಂತ.
ಯಾಕಂದ್ರೆ ಅವ್ರು ಜೀವಿಸ್ತಾರೆ ಅದರಲ್ಲಿ, ನಾನಲ್ಲ. ಯಾಕಂದ್ರೆ ಅವ್ರೇನೋ ಒಂದು ತಲೆ ಸ್ಕೆಚ್ ಹಾಕಿರ್ತಾರೆ ಗೊತ್ತಾ, ಆ ಸ್ಕೆಚ್ ನಾನು ಮೋಲ್ಡ್ ಆಗ್ತೀನಿ ಫಸ್ಟ್ ನೋಡ್ಕೊಂಡು ಅವ್ರ ಮುಖದಲ್ಲಿ ನಾನು ನೋಡ್ತಾ ಇರ್ತೀನಿ. ಅವ್ರು ಯಾವ ಓಕೆ ಹೇಳ್ತಾರೆ, ಆಮೇಲೆ ಆಗ್ತೀವಿ ಓಕೆ ಇದಕ್ಕೆ ಇವ್ರು ಓಕೆ ಅಂತ. ಸೊ ಆ ಥರದೊಂದು. ಆಮೇಲೆ ಸರ್ ಅವಾಗಲೇ ನಾವು ಪ್ರಶ್ನೆ ಕೇಳಿದ್ರು ಸರ್ ಕ್ಯಾಮ್ರಾಮನ್ಗೆ, ಸರ್ ಈಗ ನೀವು ಅವ್ರು ಆಕ್ಚುಲಿ ಹೇಳಿಲ್ಲ ಅದನ್ನ, ಈಗ ಒಂದು ಕ್ಯಾಮ್ರಾಮನ್ನು ಡೈರೆಕ್ಟ್ ಒಂದು ಟೀಮಲ್ಲಿ ಕೆಲಸ ಮಾಡ್ತಾರಲ್ಲ, ನಾನು ಅದಕ್ಕೆ ಸುಧೀರ್ ಜೊತೆ ಕೆಲಸ ಮಾಡಿ ಇನ್ನೊಂದು ಬೇರೆ ಕ್ಯಾಮ್ರಾಮನ್ಗೆ ಅಡ್ಜಸ್ಟ್ ಆಗಲ್ಲ. ಯಾಕಂದ್ರೆ ನಾನು ಸುಮಾರು ಜನ 55 ಸಿನಿಮಾ ಆಯ್ತು ಅಂದ್ಕೊಳ್ರಿ, ಕ್ಯಾಮ್ರಾಮನ್ ನಾಳೆ ಶೂಟಿಂಗ್ ಎಲ್ಲ ಕ್ಯಾಮ್ರಾ ಲೈಟ್ ಅದೆಲ್ಲ ಆಕ್ಚುಲಿ ಕೆಲಸ. ಒಬ್ಬ ಇಲ್ಲೊಬ್ಬ ನಾಯಕ ನಟ ಏನ್ ಕಾಸ್ಟ್ಯೂಮ್ ಆಗ್ತಾನೆ, ಅವ್ನ ಪಕ್ಕದಲ್ಲಿ ಒಂದು ನಾಯಕ ನಟ ಏನ್ ಆಗ್ತಾನೆ, ಹಿಂದ್ಗಡೆ ಯಾವುದೋ ಒಂದು ಕ್ಯಾರೆಕ್ಟರ್ ಇರುತ್ತೆ ಅದೇನ್ ಬಟ್ಟೆ ಆಗುತ್ತೆ. ಯಾಕಂದ್ರೆ ನನ್ನ ಲೈಟಿಂಗ್ ಸ್ಕೀಮ್ ಇದೆ. ಈಗ ನೋಡಿ ಇಷ್ಟು ಬ್ರೈಟ್ ಕೊಟ್ಟಿದ್ರಲ್ಲ, ಇಲ್ಲಿ ಎಷ್ಟು ಜನ ಹೊಡಿತಾರೆ ಬಂದವು. ಯಾಕಂದ್ರೆ ಕೆಲವು ಡಲ್ ಇದೀವಿ, ಕೆಲವು ಬ್ರೈಟ್ ಇರ್ತಾರೆ, ನೋಡಿ ಅದೊಂದು ಕಲರ್ ಇದೆ ಅಲ್ವಾ. ಇದೇ ಒಬ್ಬ ಕ್ಯಾಮ್ರಾಮನ್ ಆಗಿದ್ರೆ ಇಷ್ಟು ಬೇಡ, ಇದಕ್ಕೆ ಕಲರ್ ಮ್ಯಾಚ್ ಮಾಡೋಣ ಅಂತಿದ್ರು. ಅದನ್ನೇ ಆಕ್ಚುಲಿ ಏನಕ್ಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ, ಕ್ಲೈಮ್ಯಾಕ್ಸ್ ಅಲ್ಲಿ ಆಕ್ಚುಲಿ ಈಗ ಫೋನ್ ಹಿಡ್ಕೊಂಡ್ಬರ್ಬೇಕಾದ್ರೆ ನಾನು ಹೆಡ್ ಪಂಚ್ ಬೇಡ ನನಗೆ ಸುಧಾ ಇಲ್ಲ ಹಂಗಲ್ಲ, ನಾನು ಈ ತರ ಟೋನ್ ಯೂಸ್ ಮಾಡ್ತಾ ಇದ್ದೀನಿ, ನಂಗೆ ಈ ತರದೊಂದು ಗ್ರೇನ್ ಬೇಕು, ಗ್ರೇನ್ ಈ ಸಿಂಬಲ್ ಬರುತ್ತೆ, ರೆಡ್ ಆಕ್ಚುಲಿ ಅದೊಂದು ವೈಲೆನ್ಸ್ ತೋರಿಸುತ್ತೆ. ಅದು ಆಕ್ಚುಲಿ ಒಬ್ಬ ಕ್ಯಾಮ್ರಾಮನ್ ಕೆಲಸ, ಅದು ಸ್ಕೆಚ್ ಹಾಕೋದು ಅಂತ. ಅದಾದ್ಮೇಲೆ ಸರ್ ನಿಮ್ದು ಸರ್ ಬಂದೆ ಅಲ್ಲ ಸರ್, ಇದು ಪ್ಯಾನಿಕ್ ಹಾಕಿರೋದಲ್ಲ ಸರ್. ಈಗ ಪ್ಯಾನಿಕ್ ಯಾವ್ದು ಹೇಳಿದ್ರು ಸರ್, ಈಗ ಓಕೆ ನಮ್ಮ ಕರ್ನಾಟಕದ ಒಂದು ಕಾಸ್ಟ್ಯೂಮ್ ಇದೆ ರೈತರು, ಡಾಸ್ ಕಟ್ತೇವೆ ಇಲ್ಲ ಇನ್ನೊಂದು ಏನೋ ಮಾಡ್ಬೇಕು, ಇದೇ ಪ್ಯಾನಿಕ್ ಆಗೋದಾಗ. ಈಗ ತಮಿಳ್ನಾಡಲ್ಲಿ ಹಿಂಗೆ ಆಗ್ತದೆ, ನೆಗಡೆ ಬಟ್ಟೆ ಇವೆಲ್ಲ, ಕೇರಳದಲ್ಲಿ ಇನ್ನೊಂದು ಥರ ಇದೆ, ಪಂಜಾಬಲ್ಲಿ ಆಕ್ಚುಲಿ ಅವ್ರು ಇಟ್ಕೊಳ್ತಾರೆ. ಸೊ ನೀವು ಯಾಕಂತ ನೋಡ್ತೀರಾ, ಎಲ್ಲಿ ಕರೆಕ್ಟ್ ಆಗ್ತೀರಾ ಅಲ್ವಾ ಸರ್? ಬಟ್ ಒಂದು ಸರ್, ಇಲ್ಲಿ ಭೂ ಸುಧಾರಣೆ ಮತ್ತು ಜಾತೀಯತೆ ಬಗ್ಗೆ ನೀವು ಕ್ಲೈಮೇಟ್ ಡೈಲಾಗ್ ಹೊಡೋದಲ್ಲ, ಅದು ಇಡೀ ಇಂಡಿಯಾಕ್ಕೂ ಸರ್ ಇದೆ ಸರ್, ಇಲ್ಲ ಅಂತ ಹೇಳ್ತಾ ಇರೋದು. ಬಟ್ ಈಗ ಪ್ಯಾನ್ ಅಂತ ಮಾಡಿದಾಗ ನೀವು ಇಷ್ಟು ಜನಕ್ಕೆ ಆಕ್ಚುಲಿ ಯಾವ ಓದಿಸ್ಬೇಕಲ್ಲ, ಯಾಕಂದ್ರೆ ಒಬ್ಬ ಪಂಜಾಬಿ ಕೂಡ ಅವ್ರು ಫೀಲ್ ಆಗುತ್ತೆ, ನಾವೆಲ್ಲ ನಿಂತಿದ್ದ ಕಡೆ ಅಂತ ಬಿಟ್ಟು ಹೌದಲ್ಲ ಸರ್. ಸೊ ಹಿಂಗಾಗ ಮಾತ್ರ ಕಷ್ಟ ಆಗುತ್ತೆ, ಅದಕ್ಕೆ ನಾವು ಇಲ್ಲಿ ಮಾಡ್ಕೊಳ್ಳೋಣ ಅದನ್ನು ನೋಡ್ಕೊಳ್ಳೋಣ. ಸರ್ ನಿಮ್ಮ ಮತ್ತು ತರುಣ್ ಸರ್ ಅವರ ಬೆಳಗ್ಗೆ ಪ್ರಮಾಣ ನೋಡ್ಬಿಟ್ಟಿದ್ರೆ ಓಕೆ ಈಗ ನೋಡ್ಕೊಳ್ಳೋಣ ಸರ್. ಇದೊಂದು ಇವತ್ತು ಆಕ್ಚುಲಿ ಕೇಳಿದ್ರೆ ಒಂದು ಹೇಳ್ತೀನಿ, ನಾವು ತುಂಬಾ ಆಕ್ಚುಲಿ ನನ್ನ ಯಾವುದು ಲೈಕ್ ಎಲ್ಲ ಒಬ್ಬರು ಮೋಸ್ಟ್ಲಿ ಒಂದೊಂದು ಸಿನಿಮಾ ಹೋಗಿರ್ಬೋದು. ಈಗ ಪಿ ಎಸ್ ಜೊತೆ 4 ಸಿನಿಮಾ ಮಾಡಿದ್ದೀನಿ, ಓಂ ಪ್ರಕಾಶ್ ಅವ್ರ ಜೊತೆ 4 ಸಿನಿಮಾ ಮಾಡಿದ್ದೀನಿ, ಆಮೇಲೆ ಯಾರು ಎಂ ಡಿ ಶ್ರೀಧರ್ ಆಗ್ಬೋದು, ವಾಸವ ಆಗ್ಬೋದು. ಇವಾಗ ಆಕ್ಚುಲಿ ಯಾರೋ ಬಂದಿದ್ರು ಸರ್, ಚೆನ್ನಾಗಿ ಹೇಳೋದಂದ್ರೆ ಇಲ್ಲ ಬೇಡ ಆಕ್ಚುಲಿ ತರುಣ್ ನಿಮ್ಗೆ ಇದಿಲ್ಲ ಅಂತ. ಯಾಕಂದ್ರೆ ತರುಣ್ಗೆ ನನ್ಗೆ ಯಾವ ತರ ಬಟ್ಟೆ ಹೊಲಿಬೇಕಾಗೋದು, ಯಾವ ಕಡೆ ಉದ್ದ ಹೊಲಿಬೇಕು, ಯಾವ ಕಡೆ ಸಣ್ಣ ಹೊಲಿಬೇಕು, ಎಲ್ಲಿ ಆಕ್ಚುಲಿ ಒಂದು ಅಗಲ ಇದೆ ಸಣ್ಣ ಇದೆ, ಈ ಟೈಲರ್ ಮೇಡ್ ಅಂತ ಹೇಳ್ತಾರಲ್ಲ, ಸೊ ಅದನ್ನು ಚೆನ್ನಾಗಿ ತಿಳ್ಕೊಳ್ಳೋದು ಅಂತ. ಸೊ ಅವ್ರು ಅದು ದೊಡ್ಡ ಗುಣ ಸರ್. ಇಟ್ ಈಸ್ ಅಂದ್ರೆ ಅದರಲ್ಲೂ ಈ ಕರೋನಾ ಇವೆಲ್ಲ ಈ ಪ್ರಾಬ್ಲಮ್ ಇವೆಲ್ಲ ಎಷ್ಟು ಜನ ನಾವೆಲ್ಲ ಎಲ್ಲರೂ ಸೇರಿ ನಾವೆಲ್ಲ ಸೇರಿ ಎಷ್ಟು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ಕೊಂಡು ಬರ್ತಾ ಇದ್ವಿ. ಅದಕ್ಕೆ ಒಂದು ತೆರೆ ಹಾಕಿ ಎಲ್ಲರ ಮುಖದಲ್ಲೂ ನಾವು ಮತ್ತೆ ಇಡೀ ಚಿತ್ರರಂಗ ಎಷ್ಟೋ ಎಕ್ಸಿಬಿಟರ್ಸ್ ಆಗ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು, ಎಷ್ಟು ಖುಷಿಯಾಗಿರ್ತಾರೆ ಇವತ್ತು ಅಂದ್ರೆ, ಅಯ್ಯೋ ಥಿಯೇಟರ್ಗಳು ಮುಚ್ಚುವಾಗ ಅಂದ್ಕೊಟ್ಟಿದ್ವಿ, ಕಾಟೇರ ಚಿತ್ರ ಬಂತು, ನಮಗೊಂದು ಒಂದು ಏನೋ ಒಂದು ಎನ್ಕರೇಜಿಂಗ್ ಆಯ್ತು, ಇಲ್ಲ ಮುಚ್ಚಬಾರ್ದು ನಾವು ಅಂದ್ರೆ BNC ಸೆಂಟರ್ಸ್ ನಾನು ಹೇಳೋದು. ಸೊ ಈ ತರ ಸುಮಾರು ಎಕ್ಸಿಬಿಟರ್ಸ್ ನಂತರ ಬಂದು ಕೇಳ್ಕೊಂಡ್ರು. ಆಮೇಲೆ ಸರ್ ಮುಚ್ಚಿದೀವಿ ಥಿಯೇಟರ್ಗಳು, ಸರ್ ಈ ಪಿಕ್ಚರ್ ಕೊಟ್ಟರೆ ಹಾಕ್ಬರ್ತೀವಿ, ಇದರಿಂದ ನಾವು ಶುರು ಮಾಡ್ತೀವಿ ಅಂತ ಎಷ್ಟೋ ಥಿಯೇಟರ್ ಶುರುವಾಗಿದೆ ಮತ್ತೆ ಈ ಚಿತ್ರದಿಂದ. ಸೊ ಅಂತ ಈ ಒಂದು ಚಿತ್ರದ ಒಂದು ಇದು ನೀವು ಹೇಳಿದಾಗೆ ಸೂಪರ್ ಅಲ್ಲ, ಇದಕ್ಕೆ ನಾನು ಏನ್ ಇಡಬೇಕು ಹೆಸರು ಗೊತ್ತಿಲ್ಲ, ಬ್ಲಾಕ್ ಬಸ್ಟರ್ ಇದು ರಾಕ್ ಬಸ್ಟರ್. ಸೊ ಖಂಡಿತವಾಗ್ಲೂ ಒಂದು ಅದೇ ಚೇಂಬರ್ ಇಂದ ಬಂದಾಗ ಅವರು ಅದೇ ಹೇಳ್ತಾ ಇದ್ರು, ಸರ್ ನಮ್ಮ ಇಡೀ ಚಿತ್ರರಂಗ ಏನೋ ಹಂತವಾಗಿ ಮುಗಿದೋಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ದರ್ಶನ್ ಅವರು ಇಂಥ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ನಿಜ ಈ ಸಂದರ್ಭದಲ್ಲಿ ನಾನು ಮುಖ್ಯವಾಗಿ ಒಂದು ತರುಣ್ ಒಬ್ಬ ನಿರ್ದೇಶಕನಾಗಿ ಎಂತ ಒಳ್ಳೆ ಕತೆ ಕೊಟ್ಟರು ಅದನ್ನ ಆ ಒಳ್ಳೆ ಕಥೆನ ತುಂಬಾ ಒಳ್ಳೆ ಕಥೆಯಾಗಿ ಚಿತ್ರೀಕರಣ ಮಾಡಿ ಪ್ರೆಸೆಂಟ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಅದನ್ನ ಕಥೆ ಹೇಳಿದಾಗ ನಾನೇನು ವಿಜುವಲೈಸ್ ಮಾಡಿದ್ರೆ ಅದಕ್ಕಿಂತ 10 ಪಟ್ಟಷ್ಟು ಚೆನ್ನಾಗಿ ನಾನು ಸಿನಿಮಾ ನೋಡಿದಾಗ ಕಾಣಿಸ್ತು ನನಗೆ. ಅದೇ ತರ ಸುಧಾಕರ್ ಪಾಪ ಅವರು
ಐ ಥಿಂಕ್ ಪ್ರೆಸ್ ಮೀಟ್ ಯಾವುದು ನಾವು ನೋಡಿರಲ್ಲ ಅನ್ಸುತ್ತೆ. ನೈಟ್ ಅಂಡ್ ಡೇ ಪಾಪ ಕೂತ್ ಕೆಲಸ ಮಾಡ್ತಾ ಇದ್ರು. ಯಾಕಂದ್ರೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ವಿ, ಪಾಪ ಅವರು ಒಂದೊಂದು ಕಣ್ಣು ಇಷ್ಟಪ್ಪ ಅವ್ರು ನೈಟ್ ಅಂಡ್ ಡೇ ಕೂತ ಹೈದರಾಬಾದಲ್ಲಿ ಗೊತ್ತು ಕ್ಯಾಮ್ರಾಮನ್ ಕೆಲಸ ಏನಿರುತ್ತೆ ನಿಮ್ಗೆ ಗೊತ್ತಿದೆ. ಸೊ ಅಷ್ಟು ಅಚ್ಚುಕಟ್ಟಾಗಿ ಕೂತ್ಕೊಂಡು ಮಾಡ್ತಾ ಇದ್ರು. ಪ್ರೆಸ್ ಮೀಟ್ಗಾಗಲಿ ಎಲ್ಲೂ ಈವೆಂಟ್ಗೆ ಬಂದೇ ಇಲ್ಲ ಅವರು. ಸೊ ಇವತ್ತು ನೋಡೋದು ಖುಷಿ ಆಗುತ್ತೆ. ಅವ್ರಿಗೆ ಇಲ್ಲೊಬ್ರೆಲ್ಲೋ ತುಂಬಾ ಇಂಪಾರ್ಟೆಂಟ್ ಪರ್ಸನ್ ಮಿಸ್ ಆಗಿತ್ತು ನಮಗೆ ಅಂತ ಇದ್ವಿ. ಇವತ್ತು ಇಲ್ಲಿ ಕೂತಿದ್ದಾರೆ, ನಂಗೆ ತುಂಬಾ ಸಂತೋಷ ಆಯ್ತು. ಅದನ್ನೇ ನಿಮ್ಗೆ ಹೇಳೋಣ ಅನ್ಕೊಂಡಿದ್ದೆ, ಯಾಕೆ ನೀವು ಇನ್ನೂ ಅವ್ರು ಬಿಟ್ಟಿದ್ದೀರಾ, ಬೇಗ ಮಾತಾಡ್ಸಿ ಅವ್ರನ್ನ ಅಂತ. ಇನ್ನೇ ಪ್ರಶ್ನೆ ಕೇಳಿಲ್ವ, ಯಾಕೆ ನೀವು ಮಾತಾಡ್ಸಿ ಅವ್ರನ್ನ ಬೇಗ. ನಾವು ಒಂದೇನಂದ್ರೆ ಯಾವತ್ತು ಆಕ್ಚುಲಿ ಹಸುತಾನೆ ಇರುತ್ತೆ. ಬೆಳಗ್ಗೆ ತಿಂದಿದ್ದು ಅಂದ್ಬಿಟ್ಟು ಮಧ್ಯಾಹ್ನ ರಾತ್ರಿ ಬಿಟ್ಬಿಡ್ತೀವಿ. ಆಮೇಲೆ ಅದು ಮಧ್ಯದ ಸ್ನಾಕ್ಸ್ ಕೊಟ್ಟು ತಿಂತೀವಿ ಅವ್ರು. ಸೊ ಆ ಥರ ಏನೇ ಆದ್ರೂ ನನಗೆ ಬೇಕು ಅಂದ್ರೆ ಅದು ಏನು ಮಾಡೋಕ್ಕಲ್ಲ. ಒಂಥರ ಒಳಗಡೆ ಆದಂತ ಅರ್ಜನಲ್ಲ, ಒಂಥರ ಅಸೂಯ. ಅಯ್ಯೋ ಅಲ್ಲಿಗೂ ಹೋಗ್ಬಿಡ್ತಲ್ಲ, ಅಯ್ಯೋ ಇಲ್ಲಿಗೂ ಹೋಗ್ಬಿಡ್ತಲ್ಲ, ಅದು ಒಳಗಡೆ ಅಷ್ಟೇ. ಬಟ್ ಅವ್ರು ಮಾಡ್ಬೇಕಾದ್ರೆ ಖುಷಿ ಆಗಲ್ಲ ನಮ್ಮ. What do you have to say to the people waiting outside now? ತಾತ ಮಟ್ಟದಲ್ಲಿದ್ದಲ್ಲ ಇಲ್ಲ ಆಕ್ಚುಲಿ ನಾನು ಅದನ್ನೇ ಇವತ್ತು ಸಕ್ಸಸ್ ಮೀಟ್ ಅಂತ ಹೇಳ್ತಾರೆ. ನಾವೆಲ್ಲ ಕೊಡ ಹೆಚ್ಚಿರೋಲ್ಲ, ಇಲ್ಲ ಇಲ್ಲ ತಪ್ಪದು. ಈ ಸಿನಿಮಾ ಯಾರೇ ಆಗೋದು, ದರ್ಶನ್ ಇನ್ನೊಬ್ಬರು ಮತ್ತೊಂದು ಮಗದೊಂದು ಯಾವುದೇ ಆಗಲಿ, ಏನೀಗ ಸಕ್ಸಸ್ ಕಾಯ್ತೀವಿ ಅಂತ ಒಂದೇ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ನೀವು ಹೇಳ್ತಿದ್ರ ಕಾಟ್ಯಾರ ಸೂಪರ್ ಡೂಪರ್, ಎಸ್ ಗುಡ್, ಯಾ ಅಫ್ಕೋರ್ಸ್. ಒಂದು ಸಿನಿಮಾ, ಕನ್ನಡ ಸಿನಿಮಾ ಸಕ್ಸಸ್ ಆದ್ರೆ ಒಂದಷ್ಟು ಸಿನಿಮಾಗಳು ನಿಂತಿರುತ್ತೆ ಫೈನಾನ್ಷಿಯಲ್ ಇಂದ. ಥಿಯೇಟರ್ ಒಂದು ವಾರ ಒಂದು ಹತ್ರ ದುಡ್ಡು ಓಡಾಡುತ್ತೆ. ಅವ್ರು ಯಾರೋ ಫ್ರೆಂಡ್ಗಳು ಇರ್ತಾರೆ, ತಮಗೆ ಸಿನಿಮಾ ಮಾಡೋದು ಕಾಸು ಕೊಡ್ತೀವಿ, ಸ್ವಲ್ಪ ಮುಗಿಸ್ಕೊಡತ್ತೀವಿ. ಇದಕ್ಕೆ ಸಕ್ಸಸ್ ಕಾರಣ ಅಷ್ಟೇ. ಸಕ್ಸಸ್ ಬಂದ ತಕ್ಷಣ ನಾವೇನೋ ನಮ್ಮ ರೆಕಮೆಂಡೇಶನ್ ಏನೋ ಆಯ್ಕೆ ಮಾಡ್ಬಿಡ್ತೀವಿ, ಅದೇ ರೆಕಮೆಂಡೇಶನ್. ಸಕ್ಸಸ್ ಬಂದ ತಕ್ಷಣ ಇಬ್ಬಾರ್ದು ಇಲ್ಲ ಕೂಡಬಾರ್ದು. ಬಟ್ ಒಂದು ಸಕ್ಸಸ್ ಒಂದು ಇಂಡಸ್ಟ್ರಿನ ಮುಂದಕ್ಕೆ ಕರ್ಕೊಂಡು ಹೋಗೋದಕ್ಕಷ್ಟೇ ಕೇಳೋದು. ಇದನ್ನ ನಾವು ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ. ಈಗ ನೋಡ್ರಿ ಆಕ್ಚುಲಿ ಎಷ್ಟು ಸಿನಿಮಾಗಳು ಸ್ಟಾರ್ಟ್ ಆಗ್ತದೆ ಈಗ ಅಂತ. ಎಷ್ಟೊಂದು ಆಕ್ಚುಲಿ ಫೈನಾನ್ಷಿಯಲಿ ನಿಂತಿರೋ ಸಿನಿಮಾಗಳು ಈಗ ಎದಾಗ ಬೇಕದು ಹಂಗೆ ಬಂದಾಗ ನಾವೆಲ್ಲ ಹೋಗ್ತಾ ಇರೋದು. ಅದಕ್ಕೆ ಇಟ್ಸ್ ನಾಟ್ ಅ ಒನ್ ಮ್ಯಾನ್ ಶೋ ಅಂತ ಹೇಳ್ತೀವಿ. Thank you, sir. ಬಹಳ ಕಷ್ಟ ಪ್ರಶ್ನೆ ಕೇಳೋದು ಸರ್. ಎನಿ ಟೈಮ್ ಫಾರ್ ಕ್ವಶನ್ ಸರ್. ಹದಿನೈದು ಸಿನಿಮಾ ಮಾಡ್ಕೊಂಡು ಹೊಡ್ಸ್ಕೊಂಡು ಇಂಡಸ್ಟ್ರಿಯಲ್ಲಿ ಜಾಸ್ತಿ ಹೊಡ್ಸ್ಕೊಂಡು ನಾನೇ ಸರ್. ಅವ್ರ ಜೊತೆ ಯಾವಾಗ ಹಂಗೆ ಹೇಳೋರು, ಆ ಪಿಕ್ಚರ್ ಹೀರೋಯಿನ್ ಕಣ್ಣು ಹಾಕಿದ್ರೆ ಅಲ್ಲಿ ಹೊಡೆದಿರ್ತಾನೆ, ಈ ಪಿಕ್ಚರ್ ಮತ್ತೆ ಬಂದಿದೆಯಾ ಅನ್ನೋರು. ಸೊ ಹೀಗೆ ಓಂ ಪ್ರಕಾಶ್ ಜಾಸ್ತಿ ನಮ್ಮ ಕಾಂಬಿನೇಷನ್ ಹಾಕ್ತಿದ್ದು. ಸೊ ಹೀಗಾಗಿ ಅವ್ರ ಜೊತೆ ನನ್ನ ಕಥನೆ ಕೇಳಕ್ಕೆ ಏನು ಕೇಳಕ್ಕೆ ಹೋಗಲ್ಲ. ದರ್ಶನ್ ಸರ್ ಸಿನಿಮಾ ಕಣ್ಣಿಸ್ಕೊಂಡು ಹೋಗ್ಬಿಡ್ತೀನಿ. ಅದು ಎಂಥ ಪಾತ್ರ, ಏನು ಕೆಟ್ಟದ್ದು ಒಳ್ಳೇದು ನೋಡಕ್ ಹೋಗಲ್ಲ. ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಭಾರಿ ಖುಷಿ ಇರ್ತದೆ. ವೆರಿ ಫ್ರೆಂಡ್ಲಿ, ತುಂಬಾ ಖುಷಿ ಆಗುತ್ತೆ. ಎಷ್ಟೋ ಬಹಳ ಎಲ್ಲ ಹೀರೋ ಜೊತೆ ಮಾಡಿದ್ವಿ, ಬಟ್ ಇವ್ರ ಜೊತೆ ಮಾಡೋ ಖುಷಿನೇ ಬೇರೆ ಸರ್. ನಮ್ಗೆ ಕಲಿಯೋದು ತುಂಬಾ ಇದೆ ಸರ್. ಹತ್ರ ಈಗ ನೋಡೋದು ಮಾತಾಡೋದು ನಾನು ಕಲಿತಾನೆ ಫಾಲೋ ಮಾಡ್ತಾನೆ ಇರ್ತೀನಿ ಸರ್. ಆಮೇಲೆ ಈ ಪಾತ್ರ ನನಗೆ ಲೈಫ್ ಕೊಟ್ಟಿದ್ದು ತರುಣ್ ಸರ್. ನಾನು ಆವಾಗ ಹೇಳ್ದಂಗೆ ಸುಮಾರು ಪಿಕ್ಚರ್ ಕ್ಲೀನ್ ಶೇರ್ ಮಾಡ್ಕೊಂಡು ವಿಲನ್ ಹಿಂಗೆ ಮಾಡ್ತಾ ಇದ್ದೆ, ಹೀರೋ ಹಿಂಗೆ ಮಾಡ್ತಾ ಇದ್ದೆ, ಇನ್ಸ್ಪೈರ್ಡ್ ಪಾತ್ರ ಮಾಡ್ಕೊಂಡೇ ಬರ್ತಾ ಇದೆ. ಎಲ್ಲೋ ಒಂದು ಚೇಂಜ್ ಓವರ್ ನನಗೂ ಅನಿಸ್ತಾ ಇದ್ದೆ. ಬಟ್ ಆ ಚೇಂಜ್ ಓವರ್ ನನಗಿಂತ ಫಸ್ಟ್ ಇವ್ರಿಗೆ ಅನಿಸ್ತು. ಸೊ ಫಸ್ಟ್ ಒಂದು ಕರೆದಾಗ ಒಂದು ಇನ್ಸ್ಪೈರ್ಡ್ ಪಾತ್ರನೂ ಇದೆ, ಒಂದು ಈ ತರ ನೆಗೆಟಿವ್ ಶೇಡ್ ಪಾತ್ರನೂ ಇದೆ. ಯಾವ್ದು ಮಾಡ್ತೀನಿ ಅವ್ರು ಆಪ್ಷನ್ ಕೊಟ್ಟರು. ಬಟ್ ನೀವೇ ಡಿಸೈಡ್ ಮಾಡಿದ್ರೆ ಅವ್ರು ನೀವು ಇದೇ ಮಾಡೋದಂದ್ರು. ಸೊ ಅದನ್ನ ವೆಯ್ಟ್ ಮಾಡಿ 1.5 ವರ್ಷ ಆ ಗೆಟಪ್ ವರ್ಕೌಟ್ ಮಾಡಿ ಮಾಡಿಸಿದ್ರು. ನಾನೇನು ಮಾಡಿಲ್ಲ, ಅವರು ಮಾಡಿಸಿದ್ರು. ಸೊ ಅದು ಖುಷಿ ಇದೆ ಸರ್. ಹರೇ ಕೃಷ್ಣ ಸರ್. ಯಾರು ಮಾಡೋದಿಲ್ಲ ರೈತರ ಸ್ಟೈಲ್ ಅಲ್ಲಿ ದರ್ಶನ್ ಸರ್ಗೆ ಅಂತ ಅಂದ್ಬಿಟ್ಟು. ಅದೇ ಈ ಸಿನಿಮಾ ಆ ಥರ ಮಾಡಕ್ ಹೋಗಿಲ್ಲ ಅಲ್ವಾ. ನಾವು ಯಾವ ಒಂದು 5 ಸಾಂಗ್ ಬೇಕು, ಅದ್ರಲ್ಲಿ ಒಂದು ಐಟಮ್ ಸಾಂಗ್ ಇರಬೇಕು, ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಇರಬೇಕು. ಅದು ಯಾವುದು ಈ ಸಿನಿಮಾ ಇಲ್ಲ. ಯಾಕಂದ್ರೆ ಸ್ಕ್ರೀನ್ ಪ್ಲೇ ಅಲ್ಲೇ ನಿಮ್ಗೆ ಆ ಜಾಗ ಕೊಡೋದಿಲ್ಲ. ಆ್ಯಂಡ್ ಸ್ಕ್ರೀನ್ ಪ್ಲೇ ತುಂಬ ಹೊಸದಾಗಿರೋದಕ್ಕೆ ನೀವು ಬೇರೆನೇ ನೋಡಬೇಕಾಗುತ್ತೆ. ಆಮೇಲೆ ಕ್ಲೈಮ್ಯಾಕ್ಸ್ ನಡ್ಕೊಂಡು ಹೋಗ್ಬೇಕಾದ್ರೂ ಒಂದು ಸಣ್ಣ ಹಾಡು ಬರುತ್ತೆ, ಅದು ಮನಸ್ಸಲ್ಲಿ ಉಳ್ಕೊಳ್ಳುವಂಥ ಒಂದು ಸಣ್ಣ ಹಾಡಾದ್ರೂ ಮನಸ್ಸಲ್ಲಿ ಉಳ್ಕೊಳುತ್ತೆ. ಇಡೀ ಕ್ಯಾರೆಕ್ಟರ್ ಹೇಳುತ್ತೆ, ಇಡೀ ಸಿನಿಮಾ ಜರ್ನಿ ಹೇಳುತ್ತೆ ಒಂದು ಸಾಂಗ್. ಸೊ ಈ ಸ್ಕ್ರಿಪ್ಟ್ ಆ ಥರ ಇರೋದಕ್ಕೆ ನಮಗೆ ರೆಗ್ಯುಲರ್ ಆಗಿಂತಲೂ
ಇವತ್ತೇನು ಜನ ಇಷ್ಟಪಡ್ತಾ ಇದ್ದಾರೆ, ಇದು ರೆಗ್ಯುಲರ್ ಆಗಿ ಇಲ್ಲ ಅಂತ ಯಾಕೆ ಇಷ್ಟಪಡ್ತಾ ಇದ್ದಾರೋ ಅದಕ್ಕೆ ಕಾರಣನೇ ಸ್ಕ್ರಿಪ್ಟ್ ಅಂಡ್ ಸ್ಕ್ರೀನ್ ಪ್ಲೇ. ನೀವು ದರ್ಶನ್ ಸರ್ ಮಾಡಿದ್ರಲ್ಲಿ ಅರ್ಧದಷ್ಟು ಸಿನಿಮಾ ನೀವು ಮ್ಯೂಸಿಕ್ ಮಾಡಿದ್ರೆ ಫಸ್ಟ್ ಅಂದ್ರೆ ಬಿಫೋರ್ RR ನಿಮ್ಮ ಹತ್ರ ಬಂದಿರುತ್ತೆ. ಸೊ ಫಸ್ಟ್ ನೀವು ಸಿನಿಮಾ ನೋಡಿದ ತಕ್ಷಣ ನಿಮ್ಗೆ ಏನು ಅನ್ನಿಸ್ತು, ದರ್ಶನ್ ಸರ್ ಏನಂದ್ರಿ? ನಾನು ಮುಂಚೆನೂ ಹೇಳಿದ್ದೆ, ನಾನು ಆಕ್ಚುಲಿ ಸಕ್ಸಸ್ ಮೀಟಲ್ಲಿ ಮಾತಾಡೋದನ್ನ ಮಂಡ್ಯ ಇವೆಂಟಲ್ಲಿ ಹೇಳಿದ್ದೆ. ನಾನು ದರ್ಶನ್ ಸರ್ 55 ಸಿನಿಮಾ ಒಂದು ಕಡೆ, ಈ ಸಿನಿಮಾ ಇನ್ನೊಂದು ಕಡೆ ಇರುತ್ತೆ ಅಂತ. ಹಾಗೇನೆ ಪ್ರತಿಯೊಬ್ಬರು ಹೇಳ್ಕೊಂಡು ಬಂದಿರೋದು. ಯಾಕಂದ್ರೆ ಫಸ್ಟ್ ಟೈಮ್ ಅಂದ್ರೆ ನಾನು ಆಡಿಯನ್ಸ್ ಆಗಿ ಸಿನಿಮಾ ನೋಡೋದಲ್ಲ, ನಾವು ರೀರೆಕಾರ್ಡಿಂಗ್ ಅಂತ ನೋಡಿದಾಗ ನನಗೇನು ಅನಿಸ್ತು, ಜನಕ್ಕೆ ಅದೇನೇ ಅನಿಸ್ತು. ನನಗೆ ಅನಿಸಿದ್ರೆ ನಾನು ಡೈರೆಕ್ಟರ್ಗೂ ಹೇಳಿದ್ದೆ, ದರ್ಶನ್ ಸರ್ಗೂ ಹೇಳಿದ್ದೆ, ಅದನ್ನೇ ನಾನು ಮಂಡ್ಯ ಇವೆಂಟ್ಗೂ ಹೇಳಿದ್ದೆ. ಜನ ಅದನ್ನು ನಿಜ ಮಾಡಿಸಿದ್ದಾರೆ. ಈಗ ಕಮಿಟಿ ಮೆಂಬರ್ಸ್ ಅಷ್ಟೇ ಅದನ್ನ ನಿಜ ಮಾಡಬೇಕು. ದರ್ಶನ್ ಸರ್ ಶ್ರವಣ್ ಕೃಷ್ಣ ಹೇಳಿ ಎಲ್ಲ ಕನ್ನಡ ಸಿನಿಮಾ ಸರ್, ಯಾರದೇ ಕೇಳಿ ಇಂಡಸ್ಟ್ರಿ ಓಡ್ತಾ ಇರ್ತಲ್ಲ. ಅದಕ್ಕೆ ಅವತ್ತು ಹೇಳಿದ್ರು ಅಷ್ಟೇ, ನಮ್ಮನ್ನೆಲ್ಲ ನಮ್ಮ ಭಾಷೆ ನಾವಿಲ್ಲಿ ನಿಂತ್ಕೊಳ್ಳೋದು, ಆಮೇಲೆ ನೋಡ್ಕೊಳ್ಳೋಣ ಅಂತ. ಇವತ್ತೇನಿಗೆ ಆಕ್ಚುಲಿ ನಾನು ಎಲ್ಲೂ ಮಾತಾಡ್ತಿಲ್ಲ, ನಾನು ಸಿಗ್ಲಿಲ್ಲ. ಯಾಕಂದ್ರೆ ಇಷ್ಟು ದಿನ ನಾವು ಮಾತಾಡ್ತೀವಿ ಬಂದ್ರು ಈಗ ಸಿನಿಮಾ ಮಾತಾಡಲಿ ಅಂತ. ಬಟ್ ಸಿನಿಮಾ ಮಾತಾಡೋದಕ್ಕೆ ಒಳಗಡೆ ನಿಜವಾಗ್ಲೂ ಇವತ್ತಿಗೆ ಒಂದು 4-5 ಜನಕ್ಕೆ ನಾನು ಆಕ್ಚುಲಿ ತುಂಬಾ ಕೃತಜ್ಞತೆ ಸಲ್ಲಿಸಬೇಕು. ಮೊದಲನೇದಾಗಿ ಶೂಟಿಂಗ್ ಆಗಿದೆ. ಯಾಕಂದ್ರೆ ಜನಕ್ಕೆ ಈ ಸಿನಿಮಾ ಏನಿಗೆ ಮಾಡಬೇಕು ಅನ್ನೋದಕ್ಕೆ ಅವ್ರು ತುಂಬಾ ಹೇಳಿದಾರಲ್ಲ. ಇಲಿಮೆಂಟ್ರಿಗಳೆಲ್ಲ ನಾನು ನೋಡಿದ್ದೀನಿ, ಇದ್ರಲ್ಲಿ ಹಿಂಗಿದೆ, ಹಂಗಿದೆ, ಅದಿದೆ, ಇದಿದೆ. ಸೊ ಶೂಟಿಂಗ್ ಆಗ್ಬೋದು. ನಮ್ಮ ಸೀರಿಯರ್ ಆಕ್ಚುಲಿ ಕುಮಾರ್ ಗೋವಿಂದ್ ಸರ್, ಯಾಕಂದ್ರೆ ಅವರು ತುಂಬಾನೇ ಹೇಳಿದ್ದಾರೆ ಸಿನಿಮಾ ಬಗ್ಗೆ. ಇವರಲ್ಲಿ ಈ ತರ ಇದೆ, ಹೀಗೆ ಮಾಡಿದ್ದೀವಿ. ಸೊ ಜನಗಳಿಗೆ ಏನಕ್ಕೆ ಏನೋ ನೋಡೋಣ ಅಂತ. ಅವಿನಾಶ್ ಸರ್ ಅಂತೂ ತುಂಬಾನೇ ಮಾತಾಡಿದ್ದಾರೆ. ಅವ್ರು ಆಕ್ಚುಲಿ ನನ್ನ ಮನೆ ಬರ್ಡೇ ಇದೆ ಅದಕ್ಕೆ ಮಾತಾಡೋದು. ಪಾಪ ನಾನು ನಿಜವಾಗ್ಲೂ ನನ್ನ ಬರ್ಡೇ ಬಂದಾಗ ಅವ್ರು ಆಕ್ಚುಲಿ ಮನೇಲೇ ಇರಲ್ಲ. ಯಾಕಂದ್ರೆ ಯಾಕೆ ಸುಮ್ಮನೆ ಗ್ಲಾಸ್ ರೌಂಡ್ ಇರ್ತಾರೆ ದರ್ಶನ್, ನಾನು ಯಾಕೆ ಇಲ್ಲಿ ಬರೋಣ ಅಂತ. ಸೊ ಅವ್ರಿಗೂ ಆಕ್ಚುಲಿ ಅದಾದ್ರೆ ನಮ್ಮ ಮಾಸ್ತಿ ಅವ್ರಿಗೆ ಆಮೇಲೆ ನಿಮ್ಮಂತೂ ಹೇಳೋದಿಲ್ಲ ಮೋಸ್ಟ್ಲಿ ಅವರಷ್ಟು ಮಾತಾಡಿದ್ದಾರೆ. ಸೊ ಈ ಸಿನಿಮಾ ಏನಿಗೆ ಒಳ್ಳೆ ಬರ್ತದೆ, ಯಾಕಂದ್ರೆ ಅವ್ರು ಅಷ್ಟು ಜನ ಕೊಟ್ಟಂತ ಒಂದು ಕ್ಲೂ ಏನು 12 ಗಂಟೆ ಹೇಳೋದಲ್ಲ ಸರ್, ಅದು ಕಾರಣ ಸರ್. ಆ ಕಾರಣಕ್ಕಂತೂ ಇರ್ಬೋದು. ಅದಾದ್ಮೇಲೆ ನಮ್ಮ ಚೇತು ಕೂಡ ಅಷ್ಟೇ ಮದುವೆಗಳು, ನಾನು ತುಂಬಾ ಮದುವೆಗಳು ಅಂತ ಕರೆಯೋದು. ಸೊ ಸಿನಿಮಾ ಏನಕ್ಕೆ ಆಮೇಲೆ ನಾನು ಕೂತ್ಕೊಂಡು ನಾನು ಹಿಂಗೆ ನಾನು ಇದು ಮಾಡಿ ನೀವು ನೋಡಿ ನೀವು ಕೇಳಬೇಕು ಪ್ರಶ್ನೆಗಳು, ಅವಾಗ ನಾವು ಮಾತಾಡೋದು ಚೆನ್ನಾಗಿರುತ್ತೆ ಒಂದು ಸಿನಿಮಾ. ಅದಕ್ಕೋಸ್ಕರ ಇಷ್ಟು ನಾನು ಸಾಧಿತ ಅಷ್ಟೇ, ಬಿಟ್ಟರೆ ಏನು ಉದ್ದೇಶ ಇಲ್ಲ ಖಂಡಿತ. ಸರ್ ನಿಜವಾಗ್ಲೂ ನಾನಿಷ್ಟು ಸಂತೋಷವಾಗಿ ನನ್ನ ಸಿನಿಮಾ ಕೆರಿಯರಲ್ಲಿ ಎಲ್ಲೂ ನಾನು ಇಷ್ಟು ಸಂತೋಷವಾಗಿ ಕುಂತಿರ್ಲಿಲ್ಲ. 29ನೇ ತಾರೀಕಿಂದ ಅದೇನೋ ಒಂಥರ ಕಿಕ್ ಅಂತಾರಲ್ಲ, ಇದೇ ಸಂತೋಷ ಅಂದ್ರೆ ಇದೇನೋ ಸಿನಿಮಾದ ಅನ್ನೋದು ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಸರ್ 5 ವರ್ಷ ನನ್ನ ನಂಬರಲ್ಲಿ ಸುಮಾರು ಹೆಸರುಗಳಿದೆ. 5 ವರ್ಷ ನಾನು ಯಾರು ಕಾಲ್ ಮಾಡಿಲ್ಲ. ಕೆಲವರು ಅಂತವ್ರು ಫೋನ್ ಮಾಡಿ ಪಿಕ್ಚರ್ ನೋಡ್ಬಪ್ಪ ಚೆನ್ನಾಗಿ ಮಾಡಿದ್ದೆ, ಪಿಕ್ಚರ್ ಚೆನ್ನಾಗಿದೆ, ಮಾತಾಡಲ್ಲ ಅವರು ಮಾತಾಡಿದ್ದಾರೆ. ಬೆಳಿಗ್ಗೆ ಇವತ್ತು ನನಗೆ ಬಲ್ಗೂರ್ ಸರ್ ಅವ್ರಿಗೆ ನಾನು ವಿಶ್ ಮಾಡ್ಬೇಕಾದ್ರೆ, ಏನ್ ಕುಮಾರ್ ಎಲ್ಲ ನನ್ನ ಸ್ನೇಹಿತರು ನಿಮ್ ಪಿಕ್ಚರ್ ನೋಡಿದ್ರೆ ಪಿಕ್ಚರ್ ಚೆನ್ನಾಗಿದೆ ಅಂದ್ರು, ನಿಮ್ ಪಾತ್ರ ಚೆನ್ನಾಗಿದೆ ಅಂದ್ರು, ಹಾಗೆ ಹೀಗೆ ಅಂತ ಹೇಳಿ ಹೇಳಿದ್ರು. ನಿಜವಾಗ್ಲು ನನಗೆ ಕಾಟೇರ ನನ್ನ ಸೌಭಾಗ್ಯ, ಇದು ನಾನು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಸರ್ ಈ ಸಿನಿಮಾ ಇದು ಕನ್ನಡ ಜನತೆಯ ಗೆಲುವು, ಇದು ನಮ್ ಗೆಲುವಲ್ಲ, ಇದು ಅವ್ರ ಗೆಲ್ಸಿದ್ರು ಸರ್. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಸರ್, ಮುಖ್ಯವಾಗಿ 50% ಕ್ರೆಡಿಟ್ ನಿಮಗೆ ಸರ್ ಹೋಗೋದು. ಯಾಕೆ ಅಂತ ಹೇಳಿದ್ರೆ, ನೀವು ಅಣ್ಣ ಹೇಳ್ದಂಗೆ ನೀವು ಕೇಳಿದ ಪ್ರಶ್ನೆಗಳನ್ನ ನಾವು ಏನೇನೋ ಮಾತಾಡ್ತಾ ಇದ್ವಿ, ಇದೆಲ್ಲಾನು ಸಿನಿಮಾ ನೋಡೋಕೊಂದೇ ಒಂದು ಟೆಂಪ್ಟೇಷನ್ ಕ್ರಿಯೇಟ್ ಆಯ್ತು. ಏನಪ್ಪ ಇಷ್ಟು ಮಾತಾಡ್ತಾ ಇದ್ದಾರೆ, ಏನಪ್ಪ ಏನಿರ್ಬೋದು ಇದ್ರಲ್ಲಿ, ನಾವು ಕಥೆ ಅಂತ ಯಾರು ಹೇಳೋಗಿಲ್ಲ, ಏನೋ ಇರ್ಬೋದು ಅಂತ. ಸೊ ಸಾರ್ ಅಭಿಮಾನಿಗಳು ಮತ್ತೆ ನಿಮ್ದು ಸಾಕಷ್ಟು ಕೊಡುಗೆ ಇದೆ. ಯಾಕಂದ್ರೆ ನೋಡ್ತಾ ಇದ್ದೀನಿ ಸರ್, ಯೂಟ್ಯೂಬ್ ಅಲ್ಲಿ ಚಾನಲ್ಗಳಾಗ್ಬೋದು, ನಮ್ಮ ಮಾಧ್ಯಮ ಚಾನಲ್ಗಳಾಗ್ಬೋದು. ಒಟ್ಟಿನಲ್ಲಿ ಸರ್ ಸಿನಿಮಾ ಗೆದ್ದಿದೆ. ಗೆದ್ದ ಮೇಲೆ ಆ ಸಂತೋಷಕ್ಕೆ ಮಾತುಗಳು ಜಾಸ್ತಿ ಬರಲ್ಲ. ಅದು ನನಗೆ ಆ ನೋವು ನನಗೆ ಆಗ್ತಾ ಇದೆ. ಒಟ್ಟಿನಲ್ಲಿ ಈ ಸಿನಿಮಾಗೆ 3 ಶಕ್ತಿ ಸರ್. ಒಂದು ಶಕ್ತಿ ಬಂದು ಡೈರೆಕ್ಷನ್ ಟೀಮು, ಎರಡನೇದು ಬಂದು ದರ್ಶನ್ ಸಾರು, ಮತ್ತೆ ಕಲಾವಿದರು ಅಂದ್ರೆ ನಮ್ಮ ಟೀಮು, 3 ನಮ್ಮ ರಾಕ್ಸಿಮನ್ ಸರ್. ಏನಕ್ಕಂದ್ರೆ ನಾನು ಪದೇ ಬೇರೆ ಟೈಮಲ್ಲೂ ನಾನು ಹೇಳ್ತಾ ಇದ್ದೆ, ನಾನು
ಬಂದು ಹೇಳಿದ್ರೆ ನನ್ಗೆ ಧೈರ್ಯ ಬರ್ತಿತ್ತ ಅಂತ. ಅಯ್ಯೋ ಎಲ್ ಧೈರ್ಯ ಬರ್ತಾ, ಯಾರಪ್ಪ ಇಷ್ಟು ದುಡ್ಡು, ಅದು ಫಸ್ಟ್ ಹೋಗ್ತಿತ್ತು. ಅಂಥದ್ರಲ್ಲಿ ಬ್ಲೈಂಡ್ ಆಗಿ ಅಷ್ಟು ದಿಲ್ಲಾಗಿ ಅಂದ್ರೆ ಅವ್ರಿಗೆ ಆ ದಿಲ್ ಸಿನಿಮಾದಲ್ಲಿ ಕಾಣುತ್ತೆ. ಅದು ಒಬ್ಬ ನಿರ್ಮಾಪಕ ಫಸ್ಟ್ ಪ್ರೀತಿಸ್ಬೇಕು ಒಂದು ಸಿನಿಮಾನ. ನಿರ್ಮಾಪಕ ಪ್ರೀತಿಸಿದ ಮೇಲೆ ಆ ಸಿನಿಮಾ ಅದು ಅದೇ ತರ ಬರುತ್ತೆ ಅನ್ನೋದಕ್ಕೆ ಡೌಟೇ ಇಲ್ಲ. ಹೊಸ ವರ್ಷದ ಶುಭಾಶಯಗಳು ಸರ್. ಮತ್ತೆ ಇದೇ ತರ ನಾವೆಲ್ಲರೂ ಸೇರ್ತಾರಲ್ಲ, ನಿಜವಾಗ್ಲೂ ಖುಷಿ ಇದೆ. ಈ ಖುಷಿ ನಮ್ಮ ಕನ್ನಡ ಜನಗಳು ಸದಾ ನಮ್ಮ ಕನ್ನಡ ಸಿನಿಮಾಗಳು ತೋರಿಸ್ತಾರೆ ಅಂತ ಹೇಳಿ ಕೇಳ್ಕೊಳ್ತೀನಿ. ಕೇಳ್ಕೋಬೇಕು. ಪೈರಸಿ ಮಾಡ್ತಾ ಇದ್ದಾರೆ ಪಾಪ, ಹೆಸರಾಗೋಣ ಅಂತ ಪೈರಸಿ ಮಾಡೋದು ನಮಗೂ ಉದಾರ ಆಗುತ್ತೆ. ವಿಲ್ ಆಲ್ ಥ್ಯಾಂಕ್ ದೆಮ್. ದಯವಿಟ್ಟು ಪೈರಸಿ ಮಾಡ್ತಾ ಇದ್ದೀರಾ, ಒಳ್ಳೇದು ಮಾಡಿ. ತಪ್ಪಿಸಿ ಹಾಕೊಂಡ್ರೆ ಇಲ್ಲ ಗೊತ್ತಾದ್ರೆ ನಾನೇನು ಹೇಳಲ್ಲ, ಯಾರು ಸುಮ್ಮನೆ ಅದ್ಮಿಸ್ಟೋದಾಗ ಯಾರು ಅಪ್ಲೋಡ್ ಮಾಡ್ತಾರೆ ಅಂತ ಯೂಟ್ಯೂಬ್ ಅಭಿಷೇಕ. ದಯವಿಟ್ಟು ಆ ಪರಿಸ್ಥಿತಿಗೆ ತರ್ಕೋಬೇಡ್ರಿ, ತಂದ್ಕೋಬೇಡ್ರಿ. ಆಮೇಲೆ ರೀಲ್ಸ್ ಅಲ್ಲಿ ಹಾಕ್ತೀರಾ, ಹಾಕಿ ತಪ್ಪಿಲ್ಲ, ಸ್ವಲ್ಪ ನೋಡ್ಕೊಂಡು ಹಾಕಿ. ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಪ್ರತಿಯೊಬ್ಬರು ಶ್ರಮನೂ ಇದೆ ಇದರಲ್ಲಿ. ಇಲ್ಲಿ ಹಾಕಿ ನನಗೆ ಇನ್ನೊಂದೇ ಸಿಗುತ್ತೋ ಗೊತ್ತಿಲ್ಲ ನನಗೆ, ಬಟ್ ನಾನು ಕೇಳ್ಕೊಳ್ಳೋದಿಷ್ಟೇ. ನೀವು ಥಿಯೇಟರ್ ನೋಡಿದಾಗ ಎಷ್ಟು ಚೆನ್ನಾಗಿ ಅನ್ಸುತ್ತೆ, ಮೊಬೈಲಲ್ಲಿ ಹೆಂಗ್ ಅನ್ಸುತ್ತೆ ನಿಮಗೆ. ಸೊ ದಯಮಾಡಿ ನೀವು ಕನ್ನಡ ಚಿತ್ರರಂಗನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಯಾರ್ಯಾರು ಪೈರಸಿ ಮಾಡ್ತಾ ಇದಾರೆ, ಯಾರ್ಯಾರು ರೀಲ್ಸ್ಗಳಲ್ಲ, ಯಾಕಂದ್ರೆ ಕನ್ನಡ ಸಿನಿಮಾ, ನಾವ್ಯಾವುದು ಬೇರೆ ಭಾಷೆ ಸಿನಿಮಾ ಮಾಡಿಲ್ಲ ಸ್ವಾಮಿ. ನಮ್ಮ ಮಣ್ಣಿನ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ ನಮ್ದು ಅಂತ ಸ್ವಲ್ಪ ಯಾಕಂದ್ರೆ ನೀವು ಮಾಡ್ತಿರೋದು ಈ ಕರ್ನಾಟಕದಲ್ಲೇ ಇಲ್ಲ, ಇಲ್ಲೇ ಓಡಾಡ್ತಾ ಇದ್ದೀರ. ಸೊ ನಿಮ್ಮ ಮಣ್ಣಿಗೆ ನೀವು ಬೆಲೆ ಕೊಡಲಿಲ್ಲ ಅಂದ್ರೆ ಹೇಗೆ? ದಯಮಾಡಿ ಪೈರಸಿ ಮಾಡೋರಿಗೆ, ಹಾಗೆ ರೀಲ್ಸ್ಗಳಲ್ಲಿ ಇದ್ರಲ್ಲಿ ಮಾಡೋರಿಗೆ ದಯಮಾಡಿ ಪ್ಲೀಸ್